ಹಲೋ, ನಮಸ್ಕಾರ ಎಲ್ಲರಿಗೂ. ನಿಮ್ಗೆ ಗೊತ್ತಿದ್ದ ಪ್ರಕಾರ ಒಂದು ಮ್ಯೂಟ್ ಲೈವ್ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಅದರ ಕಂಟಿನ್ಯೂಯೇಷನ್ ಹೇಳ್ಬೋದು ಇದು. ಅಂದ್ರೆ ಅದು ಅವಸರದಲ್ಲಿ ಒಂದು ಮ್ಯೂಟ್ ಲೈವ್ ಬಗ್ಗೆ ಹೇಗೆ ಮಾಡೋದು ಅಂತ ಕೇಳ್ತಾ ಇದ್ರು. ಅದರ ಬಗ್ಗೆ ನಾನು ವಿಡಿಯೋ ಮಾಡೋಣ ಅಂತ ಎಲ್ಲರಿಗೆ ಹೇಗೆ ತಿಳಿಸ್ಲಿ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೆ ಅದು ಅವಸರದಲ್ಲಿ. ಅದರದ್ದು ಜಸ್ಟ್ ಕಂಟಿನ್ಯೂಯೇಷನ್. ಮತ್ತೆ ನನ್ಗೆ ಎಷ್ಟು ಮಂದಿ ಸಪೋರ್ಟರ್ಸ್ ಇದ್ದಾರೆ, ನಿಮ್ಮ ಎಲ್ಲರ ಸಹಕಾರದಿಂದ ನಂದು ಮೊನೆಟೈಸೇಷನ್ ಆಗಿದೆ. ಹಾಗೇನೆ ನೀವು ಈಗ ಕೂಡ ಲೈವಿಗೆ ಮತ್ತೆ ವಿಡಿಯೋಸ್ ನೋಡಿ ಈಗ ಸಹಕಾರ ಕೊಡ್ತಾ ಇದ್ದೀರಾ. ಧನ್ಯವಾದಗಳು ನಿಮ್ಗೆ. ಹಾಗೆ ಒಂದು ಮೋರ್ ದನ್ 100 ಪೀಪಲ್ ನನ್ನೊಟ್ಟಿಗೆ ವೈಟಿ ಜರ್ನಿಯಲ್ಲಿ ಮೊದಲಿಂದ ಈಗಿನವರೆಗೂ ಕೂಡ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಕೂಡ ಹೇಳ್ಬೇಕು ಅಂತ. ಹಾಗೆ ಅವರ ಅವರ ಬಗ್ಗೆ ಕೆಲವರ ನೇಮ್ ಮೆನ್ಷನ್ ಮಾಡಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ನಿಮ್ಗೆ ಬೇಸರವಾಗಿರ್ಬೋದು, ನನ್ನ ಹೆಸರು ಬರ್ಲಿಲ್ಲ ಅಂತ. ಅದೆಲ್ಲ ಬೇಸರ ಮಾಡ್ಕೊಳ್ಬೇಡಿ, ಯಾಕಂದ್ರೆ ನಾನೊಂದು 5-6 ಜನರದ್ದು ಹೆಸರು ನೇಮ್ ಮೆನ್ಷನ್ ಮಾಡ್ಕೊಂಡಿದ್ದೆ. ಅಂದ್ರೆ ಮ್ಯೂಟ್ ಲೈವ್ಗೆ ಸಪೋರ್ಟ್ ಮಾಡುವವರದ್ದು. ಅದರಲ್ಲಿ ಕೂಡ ಕೆಲವರಾಗಿ ರೆಗ್ಯುಲರ್ ಆಗಿ ಸಪೋರ್ಟ್ ಮಾಡುವವರದ್ದು ಹೆಸರು ಕೂಡ ಮೆನ್ಷನ್ ಮಾಡಿರ್ಲಿಲ್ಲ. ನಾನ್ ಜಸ್ಟ್ ಫಾರ್ ಎಕ್ಸಾಂಪಲ್ ಹೇಳಿದ್ದೆ ಅಷ್ಟೇ. ಅದಕ್ಕೆ ಒಂದು ಲಾಂಗ್ ವಿಡಿಯೋ ಮಾಡೋಣ ಅಂತ ನಿಮ್ಮೆಲ್ಲರಿಗೆ, ಅಂದ್ರೆ ನನ್ಗೆ ನೆನಪಿದ್ದವರಷ್ಟು ಅವರ ಹೆಸರು ಹೇಳಿ ನಿಮ್ಗೆ ಧನ್ಯವಾದಗಳನ್ನು ಹೇಳೋಣ ಅಂತ. ಹಾಗೆ ಮ್ಯೂಟ್ ಲೈವ್ ಬಗ್ಗೆ ಹೇಳೋದು ಅಂದ್ರೆ ಜಸ್ಟ್ ಲಾಸ್ಟ್ ವಿಡಿಯೋದ್ದು ನಾನು ಹೆಚ್ಚಾಗಿ ಮ್ಯೂಟ್ ಲೈವ್ ಇಡ್ತಾ ಇದ್ದೆ. ಅಂದ್ರೆ ಅಲ್ಲಿ ಮ್ಯೂಟ್ ಲೈವ್ ಇಡುವಾಗ, ನೀವು ಲೈವ್ ಇಡುವಾಗ ಒಂದು ಪ್ಲಸ್ ಸೈನ್ ಬರುತ್ತೆ ಅಲ್ವಾ, ಅದರಲ್ಲಿ ನೀವು ಏನಾದ್ರೂ ಹಾಕ್ಬೋದು, ಅಂದ್ರೆ ಕ್ವೆಶ್ಚನ್ಸ್ ಆರ್ ಜಸ್ಟ್ ಪೋಸ್ಟ್ ಹಾಕ್ಬೋದು. ಮ್ಯೂಟ್ ಲೈವ್ಗೆ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತ ಏನಾದ್ರೂ ಇಮೋಜಿಸ್ ಹಾಕ್ಬೋದು, ಫ್ಲವರ್ಸ್ ಹಾಕ್ಬೋದು, ಹಾರ್ಟ್ಸ್ ಹಾಕ್ಬೋದು, ಧನ್ಯವಾದಗಳನ್ನು ಹಾಕ್ಬೋದು, ಥ್ಯಾಂಕ್ ಯು ಅಂತ. ಹಾಗೆ ಅವರಿಗೆ ಗೊತ್ತಿರುತ್ತೆ ನಿಮ್ಗೆ ನೈಟ್ ಡ್ಯೂಟಿ ಇದೆ, ಓಕೆ ನಮ್ಮ ಫ್ರೆಂಡ್ಸ್ ಲೈವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕೆಲವರು ಬಂದು ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ರೆಗ್ಯುಲರ್ ಆಗಿ ಬರುವವರಿಗೆ ನಮ್ಮ ಕಷ್ಟ ಗೊತ್ತಿರುತ್ತೆ ಅಲ್ವಾ. ಅಂದ್ರೆ ಡೈಲಿ ಈಗ ಮನೆಯಲ್ಲಿದ್ದವರು ಮಾಡ್ತಾರೆ ಮಾರ್ನಿಂಗ್ ಈವ್ನಿಂಗ್ ಲೈವ್ಸ್. ಆದ್ರೆ ನಾವು ವರ್ಕಿಂಗ್ ಆದ್ರಿಂದ ನಮ್ಗೆ ವಾರದಲ್ಲಿ ಒಂದು 3 ಇಲ್ಲಾದ್ರೆ 4 ದಿನ ರಜೆ ಇರುತ್ತೆ. ಆ ದಿನಗಳಲ್ಲೇ ಮನೆ ಕೆಲಸ ಮತ್ತೆ ವೈಟಿ ಅದೆಲ್ಲ ನೋಡ್ಕೊಳ್ಬೇಕಾಗತ್ತೆ, ಬೇರೆ ಕೆಲಸಗಳು ಕೂಡ ಇರುತ್ತೆ. ಹಾಗೆ ನಿಮ್ಗೆ ಕೆಲಸ ಇಲ್ಲ ಅಂತ ಹೇಳೋದಲ್ಲ ನಾನು, ಆದ್ರೆ ನೀವೆಲ್ಲ ಮನೆ ಕೆಲಸಗಳನ್ನು ಮಾಡಿ ತೀರಿದ ನಂತರ ವೈಟಿಗೆ ಬರ್ತೀರಾ, ಅದಕ್ಕೆ ನಾನು ಸಪೋರ್ಟ್ಗೆ ಕೂಡ ಬರ್ತೇನೆ ನಿಮ್ಗೆ. ಹಾಗೆ ನನ್ ಜೊತೆ ಆಗಸ್ಟ್ ಅಲ್ಲಿ ನಾನು ವೈಟಿ ಜರ್ನಿ ಸ್ಟಾರ್ಟ್ ಮಾಡಿದ್ರೆ, ಆಗ ಆಗ ಟೈಮ್ ಇಂದ ಈಗ ಜನವರಿವರೆಗೆ ಮೊನೆಟೈಸೇಷನ್ ಆಗುವವರೆಗೆ ನನ್ಗೆ ಕಂಟಿನ್ಯೂಸ್ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ರು. ಅಂದ್ರೆ ಕೆಲವರ ನೇಮ್ ಹೇಳಲಿಕ್ಕೆ ಬಯಸ್ತೇನೆ. ಮ್ಯೂಟ್ ಲೈವ್ ಬಗ್ಗೆ ಕಂಟಿನ್ಯೂ ಮಾಡೋಣ. ಫಸ್ಟ್ ಮ್ಯೂಟ್ ಲೈವ್ ನಾನು ಹೇಗೆ ಇಡ್ತಿದ್ದೆ ಅಂದ್ರೆ ಪಾಸಿಟಿವ್ ಸೈನ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಅಂತ ಇಡ್ತಿದ್ದೆ ಒಂದು 5-6 ಗಂಟೆ. ಅದರಲ್ಲಿ ಜಾಸ್ತಿ ವಾಚ್ ಅವರ್ಸ್ ಬರ್ತಾ ಇರ್ಲಿಲ್ಲ, ಹೆಚ್ಚಾಗಿ ಬರ್ತಿತ್ತು. ಯಾಕಂದ್ರೆ ನಾನು ಬೆಳಿಗ್ಗೆ ಅಂದ್ರೆ ನಂದು 7-8 ಗಂಟೆ ಅಂತ ಹೇಳುವಾಗ ರಾತ್ರಿ 1-2 ಗಂಟೆ ಆಗ್ತಿತ್ತು. ಹಾಗೆ ಕೆಲವರು ಮಲಗುದಿಲ್ಲ, ದುಬೈಯಲ್ಲಿ ಇರ್ತಾರೆ ಕೆಲವರು ಇಂಡಿಯಾದಲ್ಲಿ ಮಲಗುದಿಲ್ಲ. ನಿಮ್ದು 1-2 ಗಂಟೆ ಇರ್ಬೋದು, 7-8 ಗಂಟೆ ಅಂತ ಹೇಳುವಾಗ ನಂದು ನ್ಯೂಜಿಲೆಂಡ್ ಅಲ್ಲಿ. ಹಾಗೆ ಅವರು ಸಪೋರ್ಟ್ ಮಾಡ್ತಾ ಇದ್ರು. ರಾತ್ರಿ ಕೆಲವರು ಕೂತ್ಕೊಂಡಿರ್ತಾರೆ, ಡ್ಯೂಟಿಗೆ ಹೋಗ್ಬೇಕಾಗತ್ತೆ ಕಂಪನಿಗೆ, ಹಾಗೆ ನಾನು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೆ. ಮತ್ತೆ ಅವರದ್ದು ಲೈವ್ ಇದ್ರೆ ಅವರು ನನ್ನ ಮ್ಯೂಟ್ ಲೈವ್ಗೆ ಬಂದು ನಂತರ ಸಪೋರ್ಟ್ ಮಾಡ್ತಾ ಇದ್ರು. ನಾನು ಮಲಗುವ ಮುಂಚೆ ಅವರ ಲೈವ್ಗೆ ಹೋದ್ರೆ ಅವರು ಬಂದು ಸಪೋರ್ಟ್ ಮಾಡ್ತಾ ಇದ್ರು. ಇಲ್ಲದಿದ್ರೆ ನನ್ಗೆ ಡ್ಯೂಟಿ ಮಾಡ್ಲಿಕ್ಕೆ ಅಂದ್ರೆ ಲೈವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ನೀವು ಫೇಸ್ ಲೈವ್ ಮಾಡ್ತಾ ಇಲ್ಲ, ನಮ್ಗೆ ಇಷ್ಟ ಆಗುದಿಲ್ಲ ಫೇಸ್ ಲೈವ್ ಇಲ್ದಿದ್ರೆ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಕೂಡ ನನ್ ಕಷ್ಟ ಹೇಳ್ಕೊಳ್ಳುವಾಗ ಅವ್ರು ಬಂದು ಸಪೋರ್ಟ್ ಮಾಡ್ತಾ ಇದ್ರು. ಹೆಚ್ಚಿನವ್ರು ಅಟ್ಲೀಸ್ಟ್ 4 ಮೆಸೇಜ್ ಆದ್ರೂ ಬಂದು ಹಾಕ್ತಾ ಇದ್ರು. ಆದ್ರೆ ಕೆಲವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು, ಲೈವ್ ಆನ್ ಇಡ್ತಾ ಇದ್ರು. ಹಾಗೆ ಹೇಗೆ ಮ್ಯೂಟ್ ಲೈವ್ ಆನ್ ಇಡುವುದು ಅಂದ್ರೆ ನಿಮ್ಗೆ ಕಂಟಿನ್ಯೂಸ್ ಸಪೋರ್ಟರ್ಸ್ ಇರ್ಬೇಕು. ಇಲ್ಲದಿದ್ರೆ ನಿಮ್ದು ಮ್ಯೂಟ್ ಲೈವ್ ಇಟ್ಟು ಏನು ಪ್ರಯೋಜನ ಇಲ್ಲ. ಅಂದ್ರೆ ನಿಮ್ಮ ಫ್ರೆಂಡ್ಸ್ ಬಂದು ಸಪೋರ್ಟ್ ಮಾಡ್ಬೇಕು, ಯಾರಾದ್ರೂ ಮಧ್ಯದಲ್ಲಿ ಒಂದು 10-20 ಮೆಸೇಜ್ ಹಾಕ್ತಾ ಇರ್ಬೇಕು. ಮತ್ತೆ ಎಂತಾದ್ರೂ ನಿಮ್ದು ಬೇರೆ ಡಿವೈಸಸ್ ಇದ್ರೆ, ಈಗ ನಂದು ಒಂದು ಮೊಬೈಲ್ ಅಲ್ಲಿ ನಾನು ಈ ಚಾನೆಲ್ ಅದ್ದು ಮ್ಯೂಟ್ ಲೈವ್ ಆನ್ ಇಡ್ತೇನೆ ಅಂತ ಅನ್ಕೊಳ್ಳಿ. ಬೇರೆ ನಂದು 2-3 ಮೊಬೈಲ್ ಇತ್ತು, ಅದರಲ್ಲಿ ನಂದು ಬೇರೆ ಬೇರೆ ಚಾನೆಲ್ ಇದೆ. ನನ್ನ ಹಸ್ಬೆಂಡ್ ಅದ್ದು ಕೂಡ ಒಂದು ಚಾನೆಲ್ ಇದೆ. ಅದರಲ್ಲಿ ನಾನು ಅಂದ್ರೆ ಅದು ಆಕ್ಟಿವ್ ಇಲ್ಲ. ಮತ್ತೆ ಒಂದು ಲ್ಯಾಪ್ಟಾಪ್ ಅಲ್ಲಿ 2 ಮೊಬೈಲ್ ಅಲ್ಲಿ ಮತ್ತೆ ಹಸ್ಬೆಂಡ್ ಅದು ಅಂತ 4 ಬೇರೆ ಡಿವೈಸ್ ಅಲ್ಲಿ ಬೇರೆ ಚಾನೆಲ್ ಇಂದ ನಂದೇ
ಮೊಬೈಲ್ ಅಂದ್ರೆ ಲೈವ್ ನಾನು ವ್ಯೂ ಮಾಡ್ತಾ ಇದ್ರೆ ಅಂದ್ರೆ ವ್ಯೂವರ್ಸ್ ನನ್ಗೆ ಜಾಸ್ತಿ ಬರ್ತಾ ಇತ್ತು ವ್ಯೂಸ್. ಹಾಗೆ ವಾಚ್ ಅವರ್ಸ್ ಒಂದು ಅಟ್ ಲೀಸ್ಟ್ ನನ್ಗೆ ಒಂದು 12 ಅವರ್ಸ್ 14 ಅವರ್ಸ್ ಬರ್ತಾ ಇತ್ತು. ಜಾಸ್ತಿ ಬರ್ತಾ ಇರ್ಲಿಲ್ಲ, ಯಾಕೆಂದ್ರೆ 4 ಅವರ್ಸ್ ನೀವು ಲೈವ್ ಮಾಡಿದ್ರು ಕೂಡ, ಫೇಸ್ ಲೈವ್ ಎಲ್ಲ ಮಾಡಿದ್ರೆ ಇಲ್ಲಾದ್ರೆ ಫೇಸ್ ಲೈವ್ ಅಲ್ಲದೆ ನಾರ್ಮಲ್ ಆಗಿ ವಾಯ್ಸ್ ಲೈವ್ ಮಾಡಿದ್ರೆ ಕೂಡ ನಿಮ್ಗೆ ಹೆಚ್ಚಾಗಿ ಒಂದು 48 ಅವರ್ಸ್ ವಾಚ್ ಅವರ್ಸ್ ಬರುತ್ತೆ. ಎಷ್ಟು ಸಪೋರ್ಟರ್ಸ್ ಇದ್ದಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ಸಪೋರ್ಟರ್ಸ್ ಇದ್ರೆ, ತುಂಬಾ ವ್ಯೂಸ್ ಇದ್ರೆ, ನನ್ಗೆ ಈಗೀಗ ಒಂದು 8000 to 10,000 ವ್ಯೂಸ್ ಬರುತ್ತೆ, ಕೆಲವೊಮ್ಮೆ 4000 ಬರುತ್ತೆ. ಹಾಗೆ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ, ಅಂದ್ರೆ ಮಾನಿಟೈಸೇಷನ್ ಆಗಿದೆ, ನಾವು ವಿಡಿಯೋಸ್ ಎಷ್ಟು ಆಕ್ಟಿವ್ ಇರ್ತೇವೆ ಅಷ್ಟು ನಮ್ಗೆ ಹಣ ಬರುತ್ತೆ ಅಂತ. ಆದ್ರೆ ಕೂಡ ಜಾಸ್ತಿ ಬರಲ್ಲ. ಅದಕ್ಕೆ ನಾನು ಹಾಗೆ ಇಡ್ತಾ ಇದ್ದೆ, ಮಾನಿಟೈಸೇಷನ್ ಆಗ್ಲಿ ನಂತರ ನೋಡ್ಕೊಳ್ಳೋಣ. ಅದು ಕೂಡ ನನ್ಗೆ ಅಂದ್ರೆ ಅದರದ್ದೇ ಟಾರ್ಗೆಟ್ ಅಂತ ಇರ್ಲಿಲ್ಲ, ಅದ್ರೆ ಫೋಕಸ್ ಅಂತ ಇರ್ಲಿಲ್ಲ. ಹೀಗೆ ಹೇಗೂ ಮಾಡಿದ್ದೇನಲ್ವಾ, ಅಂದ್ರೆ ಯೂಟ್ಯೂಬ್ ಚಾನಲ್ ಎಲ್ಲರೂ ಮಾಡಿಸ್ತಾ ಇದ್ದಾರೆ, ಮೊನೆಟೈಸ್ ಚಾನೆಲ್ ಅಂತ ಒಂದು ಇರುತ್ತೆ ಅಂತ ಮಾಡಿಸ್ಕೊಳ್ಳೋಣ ಅಂತ. ಯಾಕೆಂದ್ರೆ ನಾವು ತುಂಬಾ ಫೇಮಸ್ ಯೂಟ್ಯೂಬರ್ ಅಲ್ಲದಿದ್ರೆ ಅಷ್ಟೊಂದು ನಮ್ಗೆ ವ್ಯೂಸ್ ಬರುದಿಲ್ಲ, ಬೇಗ ಬೇಗ ಹಣ ಆಗುದಿಲ್ಲ. ಎವ್ರಿ ಮಂತ್ ನಮ್ಮ ಸ್ಯಾಲರಿ ಅಂದ್ರೆ ಅದರಿಂದಾನೇ ನಾವು ಜೀವಿಸ್ಕೊಳ್ಳೋದು ಅಲ್ಲ. ಒಂದು ಮೊನೆಟೈಸ್ ಚಾನಲ್ ಅಂತ ಇದ್ರೆ ನಾವು ಅದರಲ್ಲಿ ಜಾಸ್ತಿ ಫೋಕಸ್ ಮಾಡಿದ್ರೆ ನಮ್ಗೆ ಜಾಸ್ತಿ ಹಣ ಬರುತ್ತೆ ಅಷ್ಟೇ. ಇಲ್ಲಾದ್ರೆ ನಮ್ಮ ಫ್ರೆಂಡ್ಸ್ ಅಷ್ಟೇ ನೋಡುದಲ್ವಾ, ಹಾಗೆ. ಹಾಗೆ ನಿಮ್ಗೆ ಸ್ವಲ್ಪ ಧನ್ಯವಾದಗಳನ್ನು ಹೇಳೋಣ ಅಂತ, ಕೆಲವರು ಸಪೋರ್ಟ್ ಮಾಡಿದ್ದಾರೆ ಅಂದವರಿಗೆ. ಓಕೆ, ಮೊದಲು ನಾನು ಅಂದ್ರೆ ದೇವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ದೇವರ ಸಪೋರ್ಟ್ ಇಲ್ಲದೆ ಯಾರಿಗೂ ಮಾನಿಟೈಸೇಷನ್ ಅಂದ್ರೆ ಈ ವೈಟಿಯಲ್ಲಿ ಸಕ್ಸಸ್ ಸಪೋರ್ಟರ್ಸ್ ಯಾರು ಬರ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಮೊದ್ಲಿಂದ ನನ್ಗೆ ಮನೆಯವರದ್ದು ಕೂಡ ಸಪೋರ್ಟ್ ಇತ್ತು, ನನ್ನ ಹಸ್ಬೆಂಡ್ ಕೂಡ ಸಪೋರ್ಟ್ ಮಾಡ್ತಾ ಇದ್ರು. ಮೊದ್ಲು ಯಾಕೆ ಇದೆಲ್ಲ ಮಾಡ್ತಾ ಇದ್ದೀಯಾ, ಟೈಮ್ ವೇಸ್ಟ್, ಅದ್ರಲ್ಲಿ ಎಂತ ಹಣ ಬರುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೂ ಕೂಡ ನಂತರ ಅವರು ಕೂಡ ಸಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಷ್ಟು ವಾಚ್ ಅವರ್ಸ್ ಆಗಿದೆ, ನನ್ಗೆ ಮಾನಿಟೈಸೇಷನ್ ಆಗ್ಬೇಕು ಅಂತ ನನ್ಗೆ ಒಂದು ಟಾರ್ಗೆಟ್ ಇತ್ತಲ್ವಾ. ಹಾಗೆ ಅವರು ಹುರಿದುಂಬಿಸ್ತಾ ಇದ್ರು, ನನ್ನ ಮಕ್ಕಳು ಕೂಡ ಸಪೋರ್ಟ್ ಮಾಡ್ತಿದ್ರು, ಹಾಗೆ ಮನೆಯವರ ಸಪೋರ್ಟ್ ಕೂಡ ಬೇಕು. ನಂತರ ಫ್ರೆಂಡ್ಸ್ ಅಂದ್ರೆ ನನ್ನ ಫ್ರೆಂಡ್ಸ್ ಕೂಡ ನನ್ನ ವೈಟಿ ಅಂದ್ರೆ ನಾನು ಹೇಳ್ತಿರ್ಲಿಲ್ಲ ನೋಡಿ ಅಂತ, ಆದ್ರೆ ಕೂಡ ನೀನು ವೈಟಿಯಲ್ಲಿ ಇದ್ದೀಯಲ್ಲ, ಲೈವ್ ಅಲ್ಲಿ ಇದೆಯಲ್ಲ ಅಂತ. ಹಾಗೆ ಯೂಟ್ಯೂಬ್ ಫ್ಯಾಮಿಲಿ ಅಷ್ಟು ನನ್ನ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ, ಫ್ಯಾಮಿಲಿ ಅವರು. ನಂತರ ಮಾನಿಟೈಸೇಷನ್ ಗೆ ಹತ್ರ ಆಗುವಾಗ ವಿಡಿಯೋಸ್ ನೋಡಿದ್ರೆ ಹಣ ಸಿಗುತ್ತೆ ಹಾಗೆ ಎಲ್ಲ ಇದ್ರೆ ಅಂತ ಹೇಳುವಾಗ ರೀಲ್ಸ್ ಎಲ್ಲ ಹಾಕ್ತಿದ್ದೀನಲ್ವಾ, ಅದು ಫೇಸ್ಬುಕ್ ಅಲ್ಲಿ ಇನ್ಸ್ಟಾದಲ್ಲಿ ಎಲ್ಲ ಪೋಸ್ಟ್ ಮಾಡುವಾಗ ನಂತರ ಸ್ವಲ್ಪ ಫ್ಯಾಮಿಲಿ ಅವರು ಕೂಡ ನೋಡ್ಕೊಳ್ತಾ ಇದ್ರು ಅಷ್ಟೇ. ಹಾಗೆ ವೈಟಿ ಫ್ಯಾಮಿಲಿ ಅಂದ್ರೆ ಇಲ್ಲಿಂದ ನನ್ಗೆ ಏನ್ ಬೆನಿಫಿಟ್ ಆಯ್ತು, ಜಸ್ಟ್ ಮೊನೆಟೈಸೇಷನ್ ಮಾತ್ರ ಅಲ್ಲ, ನಂದು ಕನ್ನಡ ತುಂಬಾ ಇಂಪ್ರೂವ್ ಆಯ್ತು. ಈಗ ಕೂಡ ನಮ್ದು ಕನ್ನಡ ಅಂದ್ರೆ ಆಕ್ಸೆಂಟ್ ನಮ್ದು ಉಡುಪಿ ಮಂಗಳೂರು ಕನ್ನಡನೇ, ಆದ್ರೆ ಕೂಡ ನನ್ಗೆ ಕೆಲವೊಂದು ವರ್ಡ್ಸ್ ಬರ್ತಾ ಇರ್ಲಿಲ್ಲ. ನಿಮ್ಮೆಲ್ಲರ ಲೈವಿಗೆ ಬಂದು ನೀವು ಹೇಗೆ ಮಾತಾಡ್ತೀರಾ, ನಿಮ್ಮ ನಡೆ ನುಡಿ ಅದ್ರ ಮೇಲೆ ನಮ್ದು ಪ್ರಭಾವ ಅಂದ್ರೆ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಹಾಗೆ ಕರ್ನಾಟಕದ ಬಗ್ಗೆ ಜಾಸ್ತಿ, ಕನ್ನಡ ಭಾಷೆ ಬಗ್ಗೆ ಜಾಸ್ತಿ ಪ್ರೇಮ ಬೆಳೆಯಿತು. ಯಾಕೆಂದ್ರೆ ನಾವು ಹೊರದೇಶಕ್ಕೆ ಹೋದಾಗ ಮೊದ್ಲು ಉಡುಪಿಯಿಂದ ನಾನು ಕನ್ನಡ ಮೀಡಿಯಂ ಕಲ್ತದ್ದು, ಆದ್ರೂ ಕೂಡ ಸೌದಿಯಲ್ಲಿ ಹೋಗುವಾಗ ಇಲ್ಲಾದ್ರೆ ಕುವೈಟಿಗೆ ಹೋದಾಗ ನಾನು ಒಂದು 10-11 ಇಯರ್ಸ್ ಯಾರು ಕನ್ನಡ ಮಾತಾಡುವವ್ರು ಇರ್ಲಿಲ್ಲ. ಸಿಕ್ಕಿದ್ರು ಕೂಡ ನನ್ಗೆ ಮಾತಾಡ್ಲಿಕ್ಕೆ ಸರಿ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಸರಿ ಕನ್ನಡ ಭಾಷೆ ಕೂಡ ಬರ್ತಾ ಇರ್ಲಿಲ್ಲ. ಈವನ್ ಐ ಆಮ್ ಫ್ರಮ್ ಕನ್ನಡ ಮೀಡಿಯಂ. ಯಾಕಂದ್ರೆ ಇಂಗ್ಲಿಷ್, ಹಿಂದಿ, ಮನೆಯಲ್ಲಿ ಕೊಂಕಣಿ ಅಂತ ಹೇಳಿ, ಮತ್ತೆ ನಮ್ಮ ಊರವರು ಸಿಕ್ಕಿದ್ರೆ ಯಾವಾಗ ಸಹ ತುಳುನೇ ಮಾತಾಡೋದು ನಾವು, ಇಲ್ಲದ್ರೆ ಕ್ರಿಶ್ಚಿಯನ್ ಸಿಕ್ಕಿದ್ರೆ ಕೊಂಕಣಿನೇ ಮಾತಾಡೋದು. ನಮ್ಮ ಮದರ್ ಟಂಗ್ ಅಂದ್ರೆ ಮಾತೃಭಾಷೆ ಕೊಂಕಣಿ ಅಲ್ವಾ, ಹಾಗೆ ಕನ್ನಡ ಕೂಡ ಇಂಪ್ರೂವ್ ಆಯ್ತು. ಕನ್ನಡ ಸಾಂಗ್ಸ್ ಇರ್ಬೋದು, ರೀಲ್ಸ್ ಇರ್ಬೋದು, ಹಾಗೆ ನಾನು ಮಾಡಿ ಕನ್ನಡ ಪ್ರೇಮ ಕೂಡ ಬೆಳೆಯಿತು. ಹಾಗೆ ನಾನು ಹೇಳ್ಬೋದು ಅಂದ್ರೆ ಒಂದು ಪ್ರೌಡ್ ಕನ್ನಡಿಗ ಅಂತ. ಹಾಗೆ ನಿಮ್ಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ, ನನ್ನ ವೈಟಿ ಯೂಟ್ಯೂಬ್ ಫ್ಯಾಮಿಲಿ ಅವರಿಗೆ ಎಲ್ಲರಿಗೆ ನಿಮ್ಮ ಪ್ರೀತಿ, ಸಹಕಾರ, ಪ್ರೇಮ ಕೊಟ್ಟದಕ್ಕೆ. ಇಲ್ಲದಿದ್ರೆ ಇಟ್ಸ್ ಇಂಪಾಸಿಬಲ್ ಓಕೆ ಟು ಸಕ್ಸೀಡ್ ಇನ್ ಎನಿ ಫೀಲ್ಡ್. ಸೊ ಫಸ್ಟ್ ಆಫ್ ಆಲ್ ನಾನು ಸ್ಟಾರ್ಟ್ ಮಾಡುವಾಗ ಇದ್ದವರು ನನ್ನ ಜೊತೆ ತುಂಬಾ ಮಂದಿ ಇದ್ರು. ಫಸ್ಟ್ ಅನಿಲ್ ಗೌಡ ಅಂತ ಜಾಯಿನ್ ಆಗ್ತಿದ್ರು, ನಂತರ SVT ಅಂತ ಒಬ್ರು ಜಾಯಿನ್ ಆಗ್ತಿದ್ರು. ಓಕೆ, ಧನ್ಯವಾದಗಳು ಬ್ರದರ್ಸ್, ನಿಮ್ಗೆ ಕೂಡ. ಇಂಜಿನಿಯರಿಂಗ್ ಒಬ್ರು ಕಲಿಯೋರು, ಮತ್ತೆ ಒಬ್ರು ನರ್ಸಿಂಗ್ ಬಗ್ಗೆ ಹೇಳಿ ಅಂತ
ಜಸ್ವಿಟಿ ಅವರದ್ದು ವೈಫ್, ಅವರ ನರ್ಸ್, ಹಾಗೆ ಕರ್ನಾಟಕದಲ್ಲಿ ಗೌರ್ಮೆಂಟ್ ಕೆಲಸನ ಅಂತ ಅವರು ಕೆಲಸ ಮಾಡ್ತಿದ್ರು. ಹಾಗೆ ಅವರು ತುಂಬಾ ಕ್ವಶನ್ ಕೇಳ್ತಿದ್ರು, ಇಷ್ಟ ಆಗ್ತಿತ್ತು. ನಂತರ ಸ್ವಲ್ಪ ದಿನದ ನಂತರ ನಮ್ಮ ಸಂತು ಪಾಟೀಲ್ ಅವರು ಜಾಯಿನ್ ಆದ್ರು. ನಾನು ಕೂಡ ತುಂಬಾ, ಅವರು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು. ಹಾಗೆ ಫಸ್ಟ್ ಅವರ ಸ್ಯಾಲರಿ, ನಮ್ ಸ್ಯಾಲರಿ ಹಾಗೆಲ್ಲ ಕೇಳಿ ದಿನ ಮತ್ತೆ ಚೆನ್ನಾಗಿ ಮಾತಾಡುವಾಗ ದಿನ ಹೆಚ್ಚಾಗಿ ಬರ್ತಿದ್ರು. ಆಫ್ಟರ್ 1 ಮಂತ್ ಇರ್ಬೇಕು ಅವ್ರು ಜಾಯಿನ್ ಆದದ್ದು. ಮೊದಲು ಅನಿಲ್ ಗೌಡ್ ಅವ್ರು, ನಾನು ಕುಕಿಂಗ್ ಮಾಡುವಾಗ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ತಿದ್ದೆ, ಲೈವ್ ವಿಡಿಯೋಸ್. ಮೊದಲು ಫಿಶ್ ಕಟ್ ಮಾಡೋದು ನನ್ಗೇನು ಗೊತ್ತಿರ್ಲಿಲ್ಲ, ಏನ್ ಮಾತಾಡ್ಬೇಕು, ಏನ್ ಮಾಡ್ಬೇಕು ಅಂತ ಲೈವ್. ಹಾಗೆ ಅಶ್ವಿನಿ ಸಿಸ್ಟರ್ ಅದ್ದು ಲೈವ್ಗೆ ಹೋಗ್ತಾ ಇದ್ದೆ. ಎಲ್ಲಿ ಲೈವ್ ನೋಡ್ಬೇಕು, ಇವರದ್ದು ಸಬ್ಸ್ಕ್ರೈಬ್ ಮಾಡ್ಬೇಕು, ನನ್ಗೇನು ಗೊತ್ತಿರ್ಲಿಲ್ಲ. ಹಾಗೆ ಅವರ ಲೈವ್ಗೆ ಹೋಗಿ ತುಂಬಾ ಜನರು ಕನೆಕ್ಟ್ ಆದ್ರು. ಅಶ್ವಿನಿ ಸಿಸ್ಟರ್ ಇರ್ಬೋದು, ಅನಿಬಿನು ಸಿಸ್ಟರ್, ಜಾರ್ಜ್ ಬ್ರದರ್ ಅವರು ಬರ್ತಿದ್ರು ಸಪೋರ್ಟಿಗೆ. ನಂತರ ಮೊದ್ಲಿಂದ ನಮ್ಮ ರಕ್ಷಾ ಸಿಸ್ಟರ್, ರಕ್ಷಾ ಕಿಚನ್ ಅಂತ ಇದ್ದಾರೆ, ಅವರು ಕೂಡ ನನ್ಗೆ ಸಪೋರ್ಟ್ ಮಾಡ್ತಾರೆ. ಅವರು ಕೂಡ ನಮ್ಮ ಮಂಗಳೂರವ್ರೆ. ಹಾಗೆ ನಾವು ಹೋಗುವಾಗ ಒಂದು ನಮ್ಮ ಊರ್ನವರು ಅಂತ ಒಂದು ಬಾಂಧವ್ಯ ಇರುತ್ತೆ. ಹಾಗೆ ನಾನು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೆ. ಅವರು ಕೂಡ ಬಂದು ನಮ್ಮ ಊರವರು ಅಂತ, ನಿಮ್ಮ ರೀಲ್ಸ್ ಎಲ್ಲ ಚೆನ್ನಾಗಿದೆ ಅಂತ ಯಾವಾಗ ಸಹ ಸಪೋರ್ಟ್ ಮಾಡೋದು. ಯಾಕೆಂದ್ರೆ ನಾವೊಂದು ಲೈವ್ಗೆ ಹೋಗುವಾಗ ನಮ್ಗೆ ನಡೆಸ್ಕೊಳ್ಳುವ ರೀತಿ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಅಂದ್ರೆ ನಮ್ಗೆ ಖುಷಿ ಆಗೋದು ಯಾವಾಗ ಅವರ ಲೈವ್ಗೆ ಹೋಗೋಣ ಅಂತ ಎನಿಸುವುದು, ನಮ್ಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಚೆನ್ನಾಗಿ ಮಾತಾಡಿಸಿದ್ರೆ ಮಾತ್ರ. ನಮ್ಗೆ ನೆಗ್ಲೆಕ್ಟ್ ಮಾಡಿದ್ರೆ ಇಷ್ಟ ಆಗಲ್ಲ. ಹಾಗೆ ಅವರು ಕೂಡ ಚೆನ್ನಾಗಿ ಮಾತಾಡ್ತಿದ್ರು. ಹಾಗೆ ಅವರಿಗೆ ಕೂಡ ನಾನು ಸಪೋರ್ಟ್ ಮಾಡ್ತಾ ಇದ್ದೆ ಟೈಮ್ ಇರುವಾಗ. ಮತ್ತೆ ಅವರು ಕೂಡ ನಂಗೆ ಮ್ಯೂಟ್ ಲೈವ್ಗೆ ಆಗ್ಲಿ, ಬೇರೆ ಲೈವ್ಗೆ ಆಗ್ಲಿ, ನಾರ್ಮಲ್ ಲೈವ್ಗೆ ಆಗ್ಲಿ ಟೈಮ್ ಇರುವಾಗ ಬಂದು ಸಪೋರ್ಟ್ ಮಾಡ್ತಾ ಇದ್ರು. ಥ್ಯಾಂಕ್ ಯು ರಕ್ಷಾ. ಮತ್ತೆ ರೀಸೆಂಟ್ಲಿ ಜಾಯಿನ್ ಆದವರು ಅಂದ್ರೆ, ನಂದೊಂದು 2 ತಿಂಗಳಿಂದ ರಾಕ್ ಸ್ಟಾರ್ ಮನು ತುಂಬಾ ಹೆಲ್ಪ್ ಮಾಡ್ತಾರೆ, ತುಂಬಾ ನಗಿಸ್ತಾರೆ ನನ್ನೊಟ್ಟಿಗೆ. ಅಂದ್ರೆ ಕೊಲ್ಯಾಬ್ ಲೈವ್ ಕೂಡ ಮಾಡಿದ್ದಾರೆ. ಅವರಿಗಿಂತ ಮೊದಲು ಥ್ಯಾಂಕ್ಸ್ ಹೇಳ್ಬೇಕಾದದ್ದು ನಾನು ಉಮೇಶ್ ಗೌಡ್ರಿಗೆ. ನಮ್ಮ ಉಮೇಶ್ ಗೌಡ್ರು ಮತ್ತೆ ರವೀಂದ್ರ ಅವರು ತುಂಬಾ ಟೈಮ್ ಇಂದ ನನ್ ಜೊತೆ ಇದ್ದು. ಈ ಸಂತು ಪಟೇಲ್ ಅವರು ಜಾಯಿನ್ ಆಗುವ ಮೊದ್ಲೇ ನಮ್ಮ ಉಮೇಶ್ ಗೌಡ್ರು ಇದ್ರು. ನಂತ ಊರವರು ಅಂತ, ಅವರು ಗೈಡ್ ಆಗಿ, ಡ್ರೈವರ್ ಆಗಿ ಎಲ್ಲ ಕೆಲಸ ಮಾಡ್ತಾರೆ. ವ್ಯವಸಾಯ ಕೂಡ ಇದೆ. ಅವರು ತುಂಬಾ ಅಂದ್ರೆ ಜೋವಿಯಲ್ ಪರ್ಸನ್, ಹಾರ್ಟ್ ಅಲ್ಲಿ ಏನು ಇಟ್ಕೊಳ್ಳೋಲ್ಲ. ಹಾಗೆ ಏನ್ ತಲೆಗೆ ಬರುತ್ತೆ ಮಾತಾಡ್ತಾರೆ. ಆದ್ರೂ ಕೂಡ ತುಂಬಾ ಹಾರ್ಟ್ ಅಲ್ಲಿ ಪ್ಯೂರ್. ನಮ್ಮ ಉಮೇಶ್ ಗೌಡ್ರಿಗೆ ಥ್ಯಾಂಕ್ಸ್ ಸೋ ಮಚ್. ನಂತರ ರವೀಂದ್ರ ಅವರು ಕೂಡ ರಿಕ್ಷಾ ಡ್ರೈವರ್, ನಮ್ಮ ಲೈವ್ಗೆ ಬಂದು ತುಂಬಾ ಸಪೋರ್ಟ್ ಮಾಡ್ತಾರೆ. ತುಂಬಾ ಟೈಮ್ ಇಲ್ದಿದ್ರೆ, ಮೊದ್ಲು ಯಾವಾಗ ಸಹ ಜಾಸ್ತಿ ಟೈಮ್ ಇರ್ತಿದ್ರು, ಈಗ ಹೆಚ್ಚು ಟೈಮ್ ಇರ್ಲಿಕ್ಕೆ ಆಗದಿದ್ರು ಟೈಮ್ ಇರುವಾಗ ಬಂದು ಸಪೋರ್ಟ್ ಮಾಡ್ತಾರೆ. ನಮ್ಮ ರಾಕ್ ಸ್ಟಾರ್ ಮನು ಈಗ ಕೂಡ ಬರ್ತಾರೆ, ಯಾವಾಗ ಸಹ ನಗಿಸ್ತಾರೆ, ಕಾಮಿಡಿ ಮಾಡ್ತಾರೆ. ಓಕೆ, ಅವರ ನೇಚರ್ ಕೂಡ ನನ್ಗೆ ಇಷ್ಟ. ನಂತರ ರೀಸೆಂಟ್ಲಿ ಅಂತ ಹೇಳೋಕ್ಕಾಗಲ್ಲ, ಸಾಗರ್ ಅವರು ಜಾಯಿನ್ ಆಗ್ತಿದ್ರು. ಸಾಗರ್ ಅಂದ ಉದಯ್ ಬ್ರದರ್, ದೆನ್ ಅಶ್ವಿನಿ ಸಿಸ್ಟರ್, ಮತ್ತೆ ಕೇಶವಣ್ಣ, ನಂತರ ಹೇಳ್ಬೇಕಾದ್ರೆ ಪೂರ್ಣಿಮಾ ಸಿಸ್ಟರ್, ಪೂರ್ಣಿ ಇದ್ದಾರೆ, ಮತ್ತೆ ಪೂರ್ಣಿಮಾ ಶಶಿ ಇದ್ದಾರೆ. ಇಬ್ಬರಿಗೆ ಕೂಡ ಧನ್ಯವಾದಗಳು, ನೀವು ತುಂಬಾ ಸಪೋರ್ಟ್ ಮಾಡಿದ್ದೀರಿ. ರೇಷ್ಮಾ ಫ್ರಮ್ ಜರ್ಮನಿ ಅಂತ ಬರ್ತಿದ್ರು ಒಬ್ರು ಸಿಸ್ಟರ್, ಈಗ ಕೂಡ ಬರ್ತಾರೆ, ಆದ್ರೆ ಕೂಡ ಕಮ್ಮಿ. ಅಂದ್ರೆ ಅವರ ಟೈಮಿಗೆ 12 ಗಂಟೆ ಡಿಫ್ರೆನ್ಸ್. ಈಗ ನಾನು 7 ಗಂಟೆ ಅಂತ ಹೇಳುವಾಗ, ಸಂಜೆ ಲೈವ್ ಮಾಡುವಾಗ 7-8 ಗಂಟೆಗೆ, ಅವರದ್ದು 7 ಗಂಟೆ ಬೆಳಿಗ್ಗೆ ಆಗಿರುತ್ತೆ. ಆದ ಕಾರಣ ಸ್ವಲ್ಪ ಟೈಮ್ ಡಿಫ್ರೆನ್ಸ್ ಇದ್ದ ಕಾರಣ ನಾನು ಅವರ ಲೈವ್ಗೆ ಹೋಗ್ಲಿಕ್ಕೆ ಆಗುತ್ತೆ. ರಾತ್ರಿ ಡ್ಯೂಟಿ ಇದ್ರೆ, ಅದು ಕೂಡ ರಾತ್ರಿ ಡ್ಯೂಟಿಯಲ್ಲಿ ಬಿಸಿ ಇದ್ರೆ ಆಗಲ್ಲ. ಹಾಗೆ ಅಶ್ವಿನಿ ಸಿಸ್ಟರ್, ಆಶಾ ಸಿಸ್ಟರ್, ನಂತರ ಸರೋವರ ಸಿಸ್ಟರ್, ನಮ್ಮ ಹೊರನಾಡ ಕನ್ನಡತಿ ಈಗ ಕೂಡ ನನ್ನ ಜೊತೆ ಇದ್ದಾರೆ. ನಂತರ ಕವಿತಾ ಸಿಸ್ಟರ್, ನಂತರ ಮಾನ್ವಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ. ಮಾನ್ವಿ ಜೊತೆ ಒಬ್ರು ಅವರ ಫ್ರೆಂಡ್ ಬರ್ತಿದ್ರು, ಸೂರಜ್ ಅಂತ, ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಸಪೋರ್ಟ್ ಮೆಸೇಜಸ್ ಹಾಕ್ತಿದ್ರು. ಓಕೆ, ನಮ್ಮ NG ಬ್ರದರ್ಸ್ ಕೂಡ ತುಂಬಾ ಸಪೋರ್ಟ್ ಮೆಸೇಜ್ ಹಾಕ್ತಿದ್ರು, ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಈವನ್ ಮ್ಯೂಟ್ ಲೈವ್ಗೆ ಕೂಡ. ನಂತರ ರಾಯಪ್ಪ ಮಲೆನಾಡು ಅಂತ ಒಬ್ರು ಬ್ರದರ್ ಪರಿಚಯ ಆದ್ರು. ರಾಯಪ್ಪ ಮಲೆನಾಡು ಅವರದ್ದು ಪರ್ಸನಾಲಿಟಿ ತುಂಬಾ ಡಿಫ್ರೆಂಟ್. ನಂಗೆ ಖುಷಿ ಆಗ್ತಿತ್ತು ಅವರ ಲೈವ್ಗೆ ಹೋಗ್ಲಿಕ್ಕೆ. ಮಾತಾಡ್ತಿದ್ರು. ನೈಟ್ ಡ್ಯೂಟಿ ಇರುವಾಗ ನಾನು ಜಾಯಿನ್ ಆಗಿದ್ದೆ ಅವರ ಲೈವ್ ಅದ್ದು. ಅವರ ವಾಯ್ಸ್ ಅಂದ್ರೆ ಅವರ ವ್ಯಕ್ತಿತ್ವ ನೋಡಿ
ನಂತರ ಅವರ ಲೈವ್ ಇಂದ ತುಂಬಾ ಜನರು, ಪ್ರದೀಪ್ ಬ್ರದರ್ ಇರ್ಬೋದು, ನಂತರ ಮಲೆನಾಡ್ ಹೈದಾ ಅಂತ ಒಬ್ರು ಬ್ರದರ್ ಇದ್ರು, ನಂತರ ಸುನೀಲ್ ಬ್ರದರ್ ಅಂತ ಇದ್ರು, ಅವರು ಕೂಡ ಜಾಯಿನ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ನಂತರ ಅಪೂರ್ವ ಅಂತ, ಅಕ್ಷರಾಮೃತ ಅಂತ ಒಂದು ಚಾನಲ್ ಇದೆ, ಶ್ರೀವಾಣಿ, ಜೀನಿಯಸ್ ಬ್ರದರ್ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನ್ಗೆ. ಧನ್ಯವಾದಗಳು ನಿಮ್ಗೆಲ್ಲರಿಗೂ. ಲಕ್ಕಿ, ನಮ್ಮ ಅಭಿಷೇಕ್ ಈಗ ಕೂಡ ತುಂಬಾ ಕಾಮಿಡಿಯಾಗಿ ಬರ್ತಾರೆ. ಹರ್ಷಿತಾ ಅವರ ಕಸಿನ್ ರೀಸೆಂಟ್ಲಿ ಜಾಯಿನ್ ಆಗಿದ್ದಾರೆ ನಮ್ ಜೊತೆ. ಥ್ಯಾಂಕ್ಸ್ ಲಕ್ಕಿ, ನಮ್ಗೆ ತುಂಬಾ ನಗಿಸಿದ್ದಕ್ಕೆ. ತುಂಬಾ ಕಾಲ ಎಳಿತಾರೆ, ಆದ್ರೆ ಕೂಡ ಖುಷಿ ಆಗುತ್ತೆ. ಒಂದು ಅಂದ್ರೆ ಯಂಗ ಬ್ರದರ್ ಹಾಗೆ ಟ್ರೀಟ್ ಮಾಡ್ತೇವೆ ನಾವು ಕೂಡ, ತುಂಬಾ ಖುಷಿ ಆಗುತ್ತೆ. ನಂತರ ತುಂಬಾ ಜನ ಬರ್ತಾರೆ, ಕಾಮಿಡಿ ಆಗಿ ತಕೊಳ್ತೇನೆ ನಾನು ಅಷ್ಟೇ. ತುಂಬಾ ನೆಗೆಟಿವ್ ಕಮೆಂಟ್ ಕೂಡ ಬರ್ತಿತ್ತು, ಆದ್ರೆ ಕೂಡ ನಾನು ಕೇರ್ ಮಾಡ್ತಾ ಇರ್ಲಿಲ್ಲ. ನಂತರ ಫಸ್ಟ್ ಸ್ವಲ್ಪ ಬೇಸರ ಆಗ್ತಿತ್ತು, ವೈಟ್ ಜರ್ನಿಯಲ್ಲಿ ಸ್ಟಾರ್ಟಿಂಗ್ ಹಾಗೇನೆ ಅಲ್ವಾ. ನಾನು ಅಷ್ಟೊಂದು ಸೆನ್ಸಿಟಿವ್ ಏನು ಅಲ್ಲ, ಅಂದ್ರೆ ನಮ್ಮ ಫೀಲ್ಡೇ ಹಾಗಿದೆ, ಸ್ಟ್ರಾಂಗ್ ಆಗ್ಬೇಕು. ಇಲ್ಲಿ ಸಾವು ನೋವು ಎಲ್ಲ ನೋಡಿದ್ದೇವೆ ನಾವು. ಹಾಗೆ ಆಂಟಿ ಗೀಂಟಿ ಹೇಳಿದ್ರೆ ಸ್ವಲ್ಪ ಕೋಪ ಬರ್ತಿತ್ತು, ಆದ್ರೆ ಕೂಡ ಮತ್ತೆ ಎಣಿಸ್ತಿದ್ದೆ, ಆಂಟಿನೇ ಅಲ್ವಾ, ನಾವು ಮದ್ವೆ ಆದ ನಂತರ ಎಲ್ಲರನ್ನು ಕರೆಯುವುದು ಆಂಟಿನೇ, ಪರವಾಗಿಲ್ಲ ಕರೀಲಿ ಅಂತ ಬೇಕೆಂತ ರೇಗಿಸುವವರಿಗೆ ಸ್ವಲ್ಪ ಜೋರ್ ಮಾಡ್ತಿದ್ದೆ ಅಷ್ಟೇ. ಹಾಗೆ ನಮ್ಮ ರಮಾದೇವಿ ಸಿಸ್ಟರ್ ಇದ್ರು, ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಕ್ಯಾಟ್ ಹೌಸ್ ಬ್ರದರ್, ಇಮ್ರಾನ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ರೀಸೆಂಟ್ಲಿ ರಿಯಲ್ ನ್ಯೂಸ್ ಅವರಿದ್ದಾರೆ, ಮೊಹಮ್ಮದ್ ಅಂತ, ತಮಿಳ್ನಾಡಿಂದ. ಅವರು ಕೂಡ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ರೀಸೆಂಟ್ಲಿ ಈಗ 1 ಮಂತ್ ಆಯ್ತು ಜಾಯಿನ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ವಿಕಾಸ್ ಹೆಗಡೆ ಅಂತ ನಮ್ಮ ರಿಚ್ ಕಿಡ್ ಅಂತ ಇದ್ದಾರೆ ಚಿಕಾಗೋ ಅಲ್ಲಿ. ನನ್ನ ಮ್ಯಾನೇಜರ್ ಅಂತ ಅವರಿಗೆ ಕಾಮಿಡಿ ಮಾಡ್ತೇನೆ, ಯಾಕೆಂದ್ರೆ ನೋಡ್ತಾ ಇರ್ತಾರೆ ಎಷ್ಟು ಲೈಕ್ ಆಯ್ತು ಅಕ್ಕ ಅಂತ. ಒಂದು ಖುಷಿ ಆಗುತ್ತೆ ಅವರು ಜಾಯಿನ್ ಆಗುವಾಗ, ಅವರೊಂದು ಪ್ರೋತ್ಸಾಹಿಸುವಾಗ, ಓಕೆ ಇನ್ನು ಕೂಡ ಬರ್ಲಿ ಅಂತ ಲೈಕ್ಸ್ ಸಪೋರ್ಟ್ ಮಾಡಿ ಅಂತ ಬೇರೆ ಅವ್ರಿಗೆ ಹೇಳುವಾಗ ಖುಷಿ ಆಗುತ್ತೆ. ನಂತರ ಶ್ರೀನಿ ಅಂತ ಮಧ್ಯದಲ್ಲಿ ಒಂದು ಬ್ರದರ್ ಬರ್ತಿದ್ರು, ಶ್ರೀನಿ ಅಂತ, ಕಾಸರಗೋಡ್ ಬಾರ್ಡರ್, ಐ ಥಿಂಕ್ ಮ್ಯಾಂಗ್ಳೂರ್ ಅವರು. ಅವರಿಗೆ ತುಳು, ಕನ್ನಡ, ಮಲಯಾಳಂ ಎಲ್ಲ ಬರುತ್ತೆ. ಅವರಿಗೆ ಕೂಡ ಧನ್ಯವಾದಗಳು ಶ್ರೀನಿ. ಅವರು ಕೂಡ US ಅಲ್ಲೇ ಇರುವುದು, ವಾಷಿಂಗ್ಟನ್ ಅಲ್ಲಿ ಐ ಥಿಂಕ್. ತುಶಾಂತ್ ಬ್ರದರ್ ಕೂಡ ಶಿಲ್ಪಿನೇ, ನಮ್ಮ ಸಾಗರ್ ಬ್ರದರ್ ಹಾಗೆ ಅವರು ಕೂಡ ದುಬೈಯಲ್ಲೇ ಇರುವುದು. ಹಾಗೆ ಅವರು ಅಲ್ಲಿ ಶಿಲ್ಪಿಯಾಗಿ ಕೆಲಸ ಮಾಡ್ತಾರೆ ಕಂಪನಿಯಲ್ಲಿ. ಅವರು ಫ್ರೀ ಇರುವಾಗ ನಮ್ಗೆ ಬಂದು ಸಪೋರ್ಟ್ ಮಾಡ್ತಾರೆ. ನಂತರ ಮಾನ್ವಿ ಬಗ್ಗೆ ನಾನು ಹೇಳಿದೆ ಅಲ್ಲ. ಕವಿತಾ ಸಿಸ್ಟರ್ ಹೊರನಾಡ ಕನ್ನಡಿಯತ್ತಿ ಅಂತ ಇಲ್ಲೇ ಇದ್ದಾರೆ, ನಾವು ಸಿಗ್ಲಿಲ್ಲ, ಆದ್ರೆ ಕೂಡ ಒಂದು 10 ಮಿನಿಟ್ ಡಿಸ್ಟೆನ್ಸ್ ಅಷ್ಟೇ ನನ್ನ ಅವರ ಮನೆಗೆ. ಇನ್ನು ಸಿಗ್ಬೇಕು ನಾವು. ಒಂದು 2-3 ತಿಂಗಳಾಯ್ತು ನಮ್ ಪರಿಚಯ ಆಗಿ, ಆದ್ರೂ ಸಿಗ್ಲಿಲ್ಲ, ಟೈಮ್ ಸಿಗ್ಲಿಲ್ಲ. ಓಕೆ, ಇಂಚರ ಮತ್ತೆ ಸುಷ್ಮಾ ಸಿಸ್ಟರ್ ಅವರು ಬರ್ತಾರೆ ನಮ್ ಲೈವ್ಗೆ, ಆದ್ರೆ ಕೂಡ ನಾನು ಅವ್ರ ಲೈವ್ಗೆ ಹೋಗುವುದು, ಅವರು ನಮ್ಮ ಲೈವ್ಗೆ ಬರುವುದು ಕಮ್ಮಿ, ಆದ್ರೂ ಕೂಡ ಇಂಟ್ರಾಕ್ಷನ್ ಇದೆ. ಅನಿತಾ ಸಿಸ್ಟರ್ದು ಒಂದು ಸಪರೇಟ್ ಮೌಲ್ಯ ನಮ್ಮ ಜೀವನದಲ್ಲಿ. ಅವರದ್ದು ನಾವು ಅಂದ್ರೆ ಡಿಸ್ಕಷನ್ ಮಾಡುವಾಗ ಫಸ್ಟ್ ಜಾಯಿನ್ ಆಗ್ತಾ ಇರ್ಲಿಲ್ಲ ನಾನು, ಆದ್ರೆ ಕೂಡ ಒಂದಿನ ಅವರಿಗೆ ಗೊತ್ತಿಲ್ಲ, ನಾನು ಹೇಳಲಿಲ್ಲ. ಆಕ್ಚುಲಿ ಒಂದಿನ ಅವರು ಯಾರಿಗ ಹೇಳ್ತಾ ಇದ್ರು, ಓಕೆ ಅವರದ್ದು ಭಾಷೆ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ, ಅದಕ್ಕೆ ಅವರು ಹಾಗೆ ಬರ್ದದ್ದು ನೀವು ನೆಗೆಟಿವ್ ಆಗಿ ತೆಕೊಳ್ತಾ ಇದ್ದೀರಾ, ಅವರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಅಂತ. ಆ ರೀತಿ ನನ್ಗೆ ಇಷ್ಟ ಆಯ್ತು. ಆಕ್ಚುಲಿ ನಾನು ಬೇರೆ ಲೈವ್ಗೆ ಹೋಗಿ ಕಲಿತಾ ಇದ್ದೆ ಆ ಟೈಮಲ್ಲಿ, ಅಂದ್ರೆ ಎಂತ ಮಾತಾಡ್ತಾರೆ ಇವರು, ಹೇಗೆ ನಡೆಸ್ಕೊಳ್ತಾರೆ ಅಂತ. ಬೇರೆಯವರು ಬಂದು ಹೈಡ್ ಮಾಡ್ತಾ ಇದ್ರು ಇನ್ನೊಬ್ರಿಗೆ, ಅಂದ್ರೆ ಎಂತದ ಬ್ಯಾಡ್ ಕಮೆಂಟ್ ಹಾಕಿದ್ದಾನೆ ಅಂತ. ಅದಕ್ಕೆ ಅನಿತಾ ಸಿಸ್ಟರ್ ಹೇಳಿದ್ದು, ಅವರು ಬ್ಯಾಡ್ ಕಮೆಂಟ್ ಹಾಕಿದ್ದಲ್ಲ, ಅಂದ್ರೆ ಅವರು ಎಂತದ ಹಾಕಿದ್ದಾರೆ ಅದು ನಮ್ಗೆ ಅರ್ಥ ಆಗ್ಲಿಲ್ಲ, ಅದು ನಮ್ಗೆ ಬ್ಯಾಡ್ ಆಗಿ ತೋರ್ತಾ ಉಂಟು ಅಂತ. ಹಾಗೆ ಅಂದ್ರೆ ವಿದೌಟ್ ರೆಸ್ಪೆಕ್ಟ್ ಹಾಕಿದ್ದಾರೆ ಅಂತ. ಅವರು ಕನ್ನಡದಲ್ಲಿ ಟ್ರೈ ಮಾಡ್ತಾ ಇದ್ರು ಏನೋ ಹೇಳಲಿಕ್ಕೆ ಒಬ್ರು ಬಂದು. ಹಾಗೆ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವ ರೀತಿ, ಹೇಗೆ ಜನ ಬರ್ತಾರೆ ನೋಡಿ, ಹಾಗೆ ಅವರು ಎಂತ ಬರೀತಾರೆ, ಶಿ ಇಸ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿ ಒನ್. ಓಕೆ, ಅದು ರೀತಿ ನನ್ಗೆ ತುಂಬಾ ಇಷ್ಟ ಆಯ್ತು. ಅದರ ನಂತರ ನಾನು ಜಾಸ್ತಿಯಾಗಿ ಅವರ ಲೈವ್ಗೆ ಹೋಗ್ತಾ ಇದ್ದೆ, ಮೊನೆಟೈಸೇಷನ್ ಆಗುವ ತನಕ ನಾನು ಅವರಿಗೆ ತುಂಬಾ ಸಪೋರ್ಟ್ ಮಾಡಿದ್ದೇನೆ. ಅವರು ಕೂಡ ನಮ್ಮನ್ನು ತುಂಬಾ ಪ್ರೋತ್ಸಾಹಿಸ್ತಾ ಇದ್ರು, ತುಂಬಾ ರೀಲ್ಸ್ ಎಲ್ಲ ಬಗ್ಗೆ ತುಂಬಾ ಹೊಗಳ್ತಾ ಇದ್ರು. ನಮ್ಮ ಯಾವ್ದಾದ್ರು ಕೆಲಸದಲ್ಲಿ ಅಂದ್ರೆ ನಿಷ್ಠೆಯಿಂದ ಯಾರಾದ್ರೂ ವ್ಯೂ ಮಾಡುವಾಗ ನಮ್ಗೆ ಖುಷಿ ಆಗುತ್ತೆ ಅಲ್ವಾ, ಅದು ನಮ್ಗೆ ಹುರಿದುಂಬಿಸುತ್ತೆ. ಹಾಗೆ ಯಾರಾದ್ರೂ ನೋಡಿ ಪ್ರೋತ್ಸಾಹಿಸುದು, ಅದು ನನ್ಗೆ ತುಂಬಾ ಇಷ್ಟ ಆಯ್ತು ಅವರ ರೀತಿ.
ಅದಕ್ಕೆ ಅವರು ಅವರಿಗೆ ಕೂಡ ತುಂಬಾ ಧನ್ಯವಾದಗಳು. ಅವರ ಲೈವ್ ಅಲ್ಲಿ ನಮ್ಗೆ ಸೂರ್ಯ ಬ್ರದರ್ ಇರ್ಬೋದು, ಸುಮಾ ಸಿಸ್ಟರ್ ಇರ್ಬೋದು, ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾವು ಸ್ವಲ್ಪ ಕಾಮಿಡಿ ಗಿಮಿಡಿ ಮಾಡ್ತಿದ್ದೆವು, ಸ್ವಲ್ಪ ಮನಸ್ತಾಪ ಎಲ್ಲ ಆಯ್ತು ಮಧ್ಯದಲ್ಲಿ, ಆದ್ರೂ ಕೂಡ ಎಲ್ಲ ಸರಿ ಹೋಯ್ತು. ಸುಮಾ ಸಿಸ್ಟರ್ ಬರ್ತಾ ಇದ್ರು. ಶಿ ಇಸ್ ವೆರಿ ಲವ್ಲಿ ಲೇಡಿ. ಶಿ ಇಸ್ ಕಮಿಂಗ್ ಅಂಡ್ ಸಪೋರ್ಟಿಂಗ್ ಮೀ ಆಲ್ವೇಸ್. ನಂತರ ಓಕೆ, ಸಾಗರ್ ಬ್ರದರ್ ಬಗ್ಗೆ ಹೇಳಿದ್ದೇನೆ ನಾನು. ಅವ್ರು ಸೂಪರ್ ಚಾಟ್ ಎಲ್ಲ ಮಾಡ್ತಿದ್ರು ತುಂಬಾ ಜನರು. ನಮ್ಮ ರಾಕ್ ಸ್ಟಾರ್ ಮನು, ಯು ಆಲ್ವೇಸ್ ರಾಕ್. ನನ್ನ ಕೇಶವಣ್ಣ, ಓಕೆ, ಥ್ಯಾಂಕ್ ಯು ಸೋ ಮಚ್ ಕೇಶವಣ್ಣ. ನಮ್ಮ ರಾಜಣ್ಣ ಕೂಡ ಯಾವಾಗ ಸಹ ಬರ್ತಾರೆ, ನಮ್ಗೆ ಸಪೋರ್ಟ್ ಮಾಡ್ತಾರೆ. ನಮ್ಮ ಆಮ ನಡುಮನಿಯವರು ಕೂಡ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ, ಹೋಗ್ತಾರೆ. ನಮ್ಮ ಶಾಂತ ಸಿಸ್ಟರ್, 1-2 ತಿಂಗಳಾಯ್ತಾ ಅಂತ ಶಾಂತ ಸಿಸ್ಟರ್ ಜಾಯಿನ್ ಆಗಿ ನನ್ ಜೊತೆ ರಕ್ಷಾ ಲೈವ್ ಅಲ್ಲಿ ಐ ಥಿಂಕ್ ಆಕ್ಚುಲಿ ಕನೆಕ್ಟೆಡ್ ಆದದ್ದು ನಾನು. ಶಾಂತ ಸಿಸ್ಟರ್ಗೆ ಧನ್ಯವಾದಗಳು. ಶಾಂತ ಸಿಸ್ಟರ್, ನೀವು ಬಂದು ನಮ್ಮ ಊರಿನವರು ಅಂತ ನಮ್ಗೆ ತುಂಬಾ ಖುಷಿ ಆಗುತ್ತೆ. ನಿಮ್ ಜೊತೆ ಮಾತಾಡುವಾಗ ಇನ್ ಸ್ವಲ್ಪ ಬೈರಿ ಸಿಸ್ಟರ್ ಅವರಿಗೆ ಅಂತ ಹೇಳುವಾಗ ಖುಷಿ ಆಗುತ್ತೆ. ಹಾಗೆ ನನ್ಗೆ ಸ್ವಲ್ಪ ಶೀತ ಇದೆ, ಹಾಗೆ ಟಿಶ್ಯೂ ತಗೊಳ್ತಾ ಇದ್ದೇನೆ. ನಂತರ ಮುನ್ನಿ ಅವರು, ಕ್ರಾಸ್ತಾ ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವರು ಡಿಫ್ರೆಂಟ್ ಐಡಿಸ್ ಅಲ್ಲಿ ಬಂದು, ಮುನ್ನಿ ಅವರು ಆಕ್ಚುಲಿ ನಂದೊಬ್ರು ಚಿಕ್ಕಮ್ಮ ಇದ್ದಾರೆ, ಝೀನಾ ಮಾರ್ಟಿಸ್ ಅಂತ. ಓಕೆ, ಅವರು ಬ್ಯಾರಿನಲ್ಲಿ ಇರೋದು. ಅವರು ಅವರದ್ದು ಕೂಡ ಮೊನೆಟೈಸ್ ಚಾನಲ್ ಇದೆ. ಅವರ ಫ್ರೆಂಡ್ ಅಂತೆ, ಬಂದ ನಂತರನೇ ಗೊತ್ತಾದದ್ದು. ಹಾಗೆ ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ, ಕ್ರಾಸ್ತಾ ಅವರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ರಕ್ಷಾದ್ ಬಗ್ಗೆ ಹೇಳ್ದೆ ನಾನು. ದೊಡ್ಡಪ್ಪ ಯಾವಾಗ ಸಹ ಬಂದು ಸಪೋರ್ಟಿಂಗ್ ಮೆಸೇಜ್ ಹಾಕುದು. ನಾನು ಮೊದ್ಲು ಕೆಲವೊಮ್ಮೆ ಯಾರು ಇಲ್ದಿದ್ರೆ ದೊಡ್ಡಪ್ಪ ಬರ್ತಿದ್ರು. ದೊಡ್ಡಪ್ಪನ ಜೊತೆ ಮಾತಾಡ್ತಾ ಇದ್ದೆ. ಅವರ ವ್ಯವಸಾಯ ಹೇಗೆ, ಅವರು ಬೇರೆ ಬೇರೆ ಜನರಿಗೆ ಇಟ್ಟು ಅಂದ್ರೆ ಕೆಲಸ ಮಾಡಿಸ್ತಾರೆ, ವ್ಯವಸಾಯ ಎಲ್ಲ ಹೇಗೆ ನೋಡ್ಕೊಳ್ತಾರೆ, ಅದೆಲ್ಲ ಕೇಳ್ತಾ ಇದ್ದೆ. ಅಂದ್ರೆ ಕೆಲವೊಮ್ಮೆ ಟೈಮ್ ಇರುವಾಗ ನಮ್ಗೆ ಕೂತ್ಕೊಂಡು ಒಬ್ಬೊಬ್ಬರ ಹತ್ರ ಮಾತಾಡ್ಬೋದು, ಯಾರು ಇಲ್ದಿದ್ರೆ ಅಲ್ಲ. ಹಾಗೆ ಮೊದ್ಲು ಜಾಸ್ತಿ ಜನ ಬರ್ತಾ ಇರ್ಲಿಲ್ಲ. ಈಗ ನಾನು ಲೈವ್ ಅಲ್ಲಿ ನೋಡಿರ್ಬೋದು, ನಿಮ್ಗೆ ಒಂದು ಮೆಸೇಜ್ ಹಾಕಿದ್ರೆ ತುಂಬಾ ಜನ ಬರ್ತಾ ಇರ್ತಾರೆ, ಹಾಗೆ ಮಾತಾಡ್ಲಿಕ್ಕೆ ಟೈಮ್ ಇರುದಿಲ್ಲ. ನಂತರ ಖಾಜಾ ಬ್ರದರ್ ಕೂಡ ಮೊದ್ಲಿಂದ ನನ್ಗೆ ಸಪೋರ್ಟ್ ಮಾಡ್ತಾರೆ. ಅವರು ಕೂಡ ಅವರ ಲೈಫ್ಗೆ ಕೂಡ ನಾನು ಟೈಮ್ ಇದ್ದಾಗ ಹೋಗಿ ಸಪೋರ್ಟ್ ಮಾಡ್ತೇನೆ. ಥ್ಯಾಂಕ್ ಯು ಖಾಜಾ ಬ್ರದರ್. ಸುಹಾನ ಸಿಸ್ಟರ್ ಕೂಡ ನನ್ಗೆ ಇಷ್ಟ. ಆಲ್ಮೋಸ್ಟ್ ಸೇಮ್ ಆಟಿಟ್ಯೂಡ್. ಬಂದರೆ ಎಲ್ಲರನ್ನು ಜೋರ್ ಮಾಡಿ ತೆಗಿತೀನಿ ಕಣೋ, ಓಕೆ ನಿಮ್ಗೆ ಹಾಗೆ ಆಗ್ಬೇಕು ಹೀಗೆ ಆಗ್ಬೇಕು ಅಂತ ಜೋರ್ ಮಾಡ್ತಾ ಇರ್ತಾರೆ. ಆದ್ರೆ ಕೂಡ ಮನಸ್ಸಲ್ಲಿ ಏನಿಲ್ಲ, ತುಂಬಾ ಅಂದ್ರೆ ಟೆನ್ಷನ್ ಫ್ರೀ ವುಮೆನ್. ಹಾಗೆ ಸುಹಾನ ಸಿಸ್ಟರ್, ಓಕೆ, ಐ ಕ್ಯಾನ್ ರಿಲೇಟ್ ಮೈ ಸೆಲ್ಫ್ ವಿತ್ ಯು. ಓಕೆ, ಥ್ಯಾಂಕ್ ಯು ಸುಹಾನ ಸಿಸ್ಟರ್. ನಮ್ಮ ಕಾವೇರಿ ಪುತ್ರ ಬ್ರದರ್ ಕೂಡ ತುಂಬಾ ಸಪೋರ್ಟ್ ಮಾಡ್ತೀರಾ. ಓಕೆ, ಧನ್ಯವಾದಗಳು ಕಾವೇರಿ ಪುತ್ರ ಬ್ರದರ್ ಅವರೇ. ನಮ್ಮ ರಮಾದೇವಿ ಸಿಸ್ಟರ್ ಗೊಂಗೋರ ಚಟ್ನಿ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮನಸರೆ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಕೂಡ ರಾಜು MD ಅಂತ ಬರ್ತಾರೆ. ಈಗ ರೀಸೆಂಟ್ಲಿ 4-5 ಮೆಸೇಜ್ ಆದ್ರೂ ಹಾಕಿ ಹೋಗ್ತಾರೆ ರಾಜು MD ಬ್ರದರ್. ಥ್ಯಾಂಕ್ ಯು ಸೋ ಮಚ್ ರಾಜು MD ಬ್ರದರ್. ನಮ್ಮ ರಾಜೇಶ್ ಆಚಾರ್ಯ, ರಮೇಶ್ ಬ್ರದರ್, ನಿಮ್ಗೆ ಕೂಡ ತುಂಬಾ ಧನ್ಯವಾದಗಳು. ನಮ್ಮ ಬಿಸಿ ಲಕ್ಷ್ಮಿ ಯಾವಾಗ ಸಹ ಬರ್ತಾರೆ, ನಿಮ್ಮ ರೀಲ್ಸ್ ಚೆನ್ನಾಗಿರುತ್ತೆ. ಅವರು ಕೂಡ ತುಂಬಾ ಅಂದ್ರೆ ಆಕ್ಟಿವ್ ಆಗಿರ್ತಾರೆ, ನಾನ್ ಕೂಡ ಸಪೋರ್ಟ್ ಮಾಡ್ತೇನೆ. ನಮ್ಮ ಸಿದ್ದು ಬ್ರದರ್ ಯಾವಾಗ ಸಹ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ರವಿ ಬ್ರದರ್, ಅಯ್ಯೋ ಅವರನ್ನು ನೇಮ್ ಆಕ್ಚುಲಿ ಬೇಗ ಹೇಳ್ಬೇಕಿತ್ತು. ರವಿ ಬ್ರದರ್ ಮೊದ್ಲಿಂದ ಕನೆಕ್ಟೆಡ್, ನಮ್ಗೆ ಹುಡುಕಿ ಅಂತ ಯಾವಾಗ ಸಹ ಬರ್ತಾರೆ, ಕಾಮಿಡಿ ಮಾಡ್ತಾರೆ. ಅವರು ಕೂಡ ಫಾರ್ಮರೇ. ಥ್ಯಾಂಕ್ ಯು ಸೋ ಮಚ್ ರವಿ ಬ್ರದರ್. ನಿಮ್ಮ ಸಪೋರ್ಟ್ ಇವಾಗ ಸಹ ನಮ್ಗೆ ಆವಾಗ ಎಷ್ಟು ಇತ್ತೋ ಅಷ್ಟೇ ಇದೆ, ಅದಕ್ಕೆ ಧನ್ಯವಾದಗಳು. ಮತ್ತೆ ರವಿಸಾಗರ್ ಅಪ್ಪು ಅಂತ ಇದ್ದಾರೆ, ರವಿಸಾಗರ್ ಇದ್ದಾರೆ. ನಂತರ ಪ್ರದೀಪ್ ಅವರಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ನಿಮಗೆಲ್ಲರಿಗೂ. ಈಗ ಯೋಗಿತಾ ಅಂತ ಒಬ್ರು ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಯೋಗಿತಾ. ಆಯುಷಿ ಅಂತ ಬರ್ತಾರೆ ಒಬ್ರು, ಶಿ ಇಸ್ ಫ್ರಮ್ ಐ ಥಿಂಕ್ ಗುಜರಾತ್ ಅವರು. ಮತ್ತೊಬ್ರು ಹೆಸರು ನೆನಪು ಬರ್ತಾ ಇಲ್ಲ, ಒಬ್ರು ಪಂಜಾಬಿ ಅವರು ಇದ್ದಾರೆ, ಲೇಡಿ. ಓಕೆ, ಅವರು ಕೂಡ ನರ್ಸ್, ಅವರು ಕೂಡ ಬರ್ತಾರೆ. ಮನ್ವಿತ್ ಸಮಥಿಂಗ್ ಲೈಕ್ ದಟ್, ಮಂದೀಪ್. ಓಕೆ, ಅವರು ಕೂಡ ನಮ್ಮ ಲೈವ್ಗೆ ಬಂದು ತುಂಬಾ ಸಪೋರ್ಟ್ ಮಾಡ್ತಾರೆ, ಧನ್ಯವಾದಗಳು. ಪ್ರಸಾದ್ ಬ್ರದರ್ ನಮ್ಗೆ 1-2 ತಿಂಗಳಾಯ್ತು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಪ್ರಸಾದ್ ಡಾರ್ಲಿಂಗ್. ಪ್ರಸಾದ್ ಬ್ರದರ್, ನಿಮ್ಗೆ ಕೂಡ ತುಂಬಾ ಹೃದಯದ ಧನ್ಯವಾದಗಳು. ನಮ್ಮ ಸುಷ್ಮಾ ಸಿಸ್ಟರ್ ಲೈವ್ ಅಲ್ಲಿ ಇರ್ಬೇಕು, ಇಲ್ಲಾದ್ರೆ ಗೀತಾ ಸಿಸ್ಟರ್ ಲೈವ್ ಅಲ್ಲಿ ಕನೆಕ್ಟ್ ಆಗಿರ್ಬೇಕು. ನಮ್ಮ ಗೀತಾಂಜಲಿ ಮತ್ತೆ ನಮ್ಮ ಅವರ ಹೆಸರು
ಎಂತದ ಇದೆ. ಓಕೆ. ಆ ಗೀತಾಂಜಲಿ ಸಿಸ್ಟರ್ಗೆ ಮತ್ತೆ ಅವರ ಫ್ರೆಂಡ್ ಧನ್ಯವಾದಗಳು ತುಂಬಾ. ನೀವು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದೀರಾ, ನಾವು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದೇವೆ ನಿಮ್ಗೆ. ಧನ್ಯವಾದಗಳು. ಯಾವಾಗ ಸಹ ನಗ್ಗುಮುಖದಿಂದ ನಮ್ಮ ಗೀತಾಂಜಲಿ ಬೂಸ್ಟ್ ಬೇಕಾ, ಹಾರ್ಲಿಕ್ಸ್ ಬೇಕಾ, ಕಾಫಿ ಬೇಕಾ ಅಂತ ಕೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಸಫ್ವಾನ್ ಬ್ರದರ್ ಅಂಡ್ ರಾಯಲ್ ಇಸ್ಮಾಯಿಲ್, ನಮ್ಮ ವೀರೇಶ್ ಅಣ್ಣ ಬ್ರದರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ಲರಿಗೂ ಸಹ. ಅಬಿ ವ್ಲಾಗ್ಸ್ ಅಂತ ಇದ್ದಾರೆ ನಮ್ಮ ಅಬಿ ಬ್ರದರ್, ಅವ್ರು ಯಾವಾಗ ಸಹ ನ್ಯೂಜಿಲ್ಯಾಂಡ್ ಬಗ್ಗೆ ಕೇಳೋದು ಮೊದ್ಲಿಂದ ಇದೆ ನಮ್ಮ ಕನೆಕ್ಷನ್. ಥ್ಯಾಂಕ್ ಯು ಸೋ ಮಚ್ ಅಬಿ ಬ್ರದರ್. ದೀಪ ಮತ್ತೆ ರವಿ, ನಮ್ಮ ಬ್ಲಾಕ್ ಟೈಗರ್ ದೀಪ ಅಂತ ಒಂದು ಚಾನಲ್ ಇತ್ತಲ್ವಾ, ದೀಪ ಅಂಡ್ ರವಿ, ನಿಮ್ಗೆ ಕೂಡ ತುಂಬಾ ಥ್ಯಾಂಕ್ಸ್. ಓಕೆ, ಈಗ ಸಹ ನನ್ನ ಜೊತೆ ಕನೆಕ್ಟೆಡ್ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೆ ಯಾರು, ಆರ್ಮಿ ಸಂತು ಅಂತ ಇದ್ದಾರೆ, ಕೇಶವಣ್ಣ, ಇನ್ನೊಬ್ರು ಕೇಶವಮೂರ್ತಿ ಅಂತ ಇದ್ದಾರೆ. ನಮ್ಮ ಹರ್ಷಿತಾ ದೇವಾಡಿಗೆ ಬಗ್ಗೆ ಹೇಳಿದ್ದೆ, ವಿಕಾಸ್ ಹೆಗಡೆ ಹೇಳಿದೆ ನಾನು, ಜಗದೀಶ್ ಬ್ರದರ್, ಮತ್ತೆ ನಾಗೇಂದ್ರ, ನಾಗಮ್ಮ, ಮತ್ತೆ ಜಾರ್ಜ್, ಸುಶಾಂತ್, ಇನ್ನೋಸೆಂಟ್ ಅಂತ ಒಂದು ತಮಿಳ್ನಾಡು ಅವ್ರು ಬರ್ತಾರೆ, ಎಂತದ ಹೆಸರು ಉಂಟು. ಕೆಲವು ಚಾನೆಲ್ ಅಲ್ಲಿ ಬರ್ತಾರೆ, ಆಕ್ಚುಲಿ ಅವರ ಹೆಸರು ಗೊತ್ತಿರೋದಿಲ್ಲ, ಕ್ಷಮಿಸಿ. ಆದ ಕಾರಣ ನನ್ಗೆ ನೆನಪಿಡ್ಲಿಕ್ಕೆ ಆಗ್ತಾ ಇಲ್ಲ ಕೆಲವೆಲ್ಲ ನೇಮ್ಸ್. ಮುನ್ನಿ, ಅಕ್ಷಯ್ ತುಂಬಾ ಟೈಮ್ ಬರ್ತಿದ್ರು ನಮ್ಮ ಲೈವ್ಗೆ, ಈಗ ಸ್ವಲ್ಪ ಕಮ್ಮಿ ಆಗಿದೆ, ಕೆಲಸದ ಬ್ಯುಸಿಯಿಂದ ಇರ್ಬೇಕು. ಆದ್ರೆ ಕೂಡ ಧನ್ಯವಾದಗಳು ಅಕ್ಷಯ್, ನಮ್ಗೆ ಬಂದು ನಗಿಸಿದಕ್ಕೆ. ನಮ್ಮ ರಾಹುಲ್ ಬ್ರದರ್ ಸ್ವಲ್ಪ ಮೊದ್ಲಿಂದ ಬರ್ತಿದ್ರು, ಸ್ವಲ್ಪ ಹೈಪರ್ ನಮ್ಮ ರಾಹುಲ್ ಬ್ರದರ್. ಆದ್ರೆ ಕೂಡ ನಮ್ ಜೊತೆ ಮಾತಾಡುವಾಗ ತುಂಬಾ ಸ್ಮೂತ್, ಅಂದ್ರೆ ಸಾಫ್ಟ್ ಸ್ಪೋಕನ್ ಮ್ಯಾನ್ ಹೀಸ್. ಓಕೆ, ರಾಹುಲ್ ಇರ್ಬೋದು, ನಮ್ಮ ಸಂಗಮೇಶ್ ಹಿಟ್ಲರ್ ಇರ್ಬೋದು, ಇಬ್ರು ಕೂಡ ಅಂದ್ರೆ ಅವರ ಲೈವ್ಗೆ ಹೋಗುವಾಗ ಯಾರಿಗಾದ್ರೂ ಬೈಯುವಾಗ ಹೆದರಿ ಹೋಗ್ಬೇಕು. ಆದ್ರೆ ಕೂಡ ನಮ್ ಜೊತೆ ಮಾತಾಡುವಾಗ ಯಾವಾಗ ಸಹ ಒಂದು ನಮ್ಮ ಅಕ್ಕ ಇಲ್ಲಾದ್ರೆ ತಂಗಿ ಹಾಗೇನೆ, ಮನೆಯವರ ಹಾಗೇನೆ ನೋಡ್ಕೊಳ್ತಾ ಇದ್ರು. ದೇ ಆರ್ ವೆರಿ ಸಾಫ್ಟ್ ಸ್ಪೋಕನ್. ಥ್ಯಾಂಕ್ ಯು ಸೋ ಮಚ್. ಹನುಮಂತ್ ಬ್ರದರ್ ನನ್ನೊಟ್ಟಿಗೆ ಒಮ್ಮೆ ಕೊಲ್ಯಾಬ್ ಲೈವ್ ಜಾಯ್ನ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಕೂಡ. ಲಕ್ಷ್ಮಿ ಸಿಸ್ಟರ್ ರೀಸೆಂಟ್ಲಿ ಜಾಯ್ನ್ ಆಗಿದ್ದೀರಾ ಮನು ಬ್ರದರ್ ಲೈವ್ ಇಂದ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಕಾವೇರಿ ಪುತ್ರ, ರಮ್ಯಾ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಚೆಲ್ವರಾಜ್ ಬ್ರದರ್, ಸುಮಾ ಸಿಸ್ಟರ್, ಮಹಾದೇವ್ ಬ್ರದರ್ ಮೊದ್ಲಿಂದ ನಮ್ಮ ಸಪೋರ್ಟರ್, ಮಧ್ಯದಲ್ಲಿ ಸ್ವಲ್ಪ ಕಮ್ಮಿ ಆಗಿತ್ತು ಬರುವುದು, ಆದ್ರೆ ಕೂಡ ಮೊದಲು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್. ಆಲ್ವಿನ್ ಬ್ಲಾಗ್ಸ್ ದುಬೈಯಿಂದ ಅವರು ಕೂಡ ಬರ್ತಾರೆ ನಮ್ಮ ಲೈವ್ಗೆ, ಸಪೋರ್ಟ್ ಮಾಡ್ತಾರೆ. ಮಲ್ನಾಡ್ ಹೈದ ಅವರು ಕೆಲವೊಮ್ಮೆ ಬರ್ತಾರೆ, ಫುಡ್ಸೊತ್ತಿದ್ರೆ ನಾವು ಕೂಡ ಹೋಗ್ತೇವೆ. ಅವರು ಕೂಡ ಫಾರ್ಮರೇ. ಮಂಜುಳಾ ಸಿಸ್ಟರ್ ಫ್ರಮ್ ಮಲೆನಾಡು ಅಂತ, ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಸುಧಾ ಸಿಸ್ಟರ್ ರೀಸೆಂಟ್ಲಿ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹೇಮಾ ಸಿಸ್ಟರ್ ಫ್ರಮ್ ಬ್ಯಾಂಗ್ಳೂರು, ಅವರು ಕೂಡ ಊರವರೇ, ಥ್ಯಾಂಕ್ ಯು ಸೋ ಮಚ್ ಹೇಮಾ. ನೀವು ಒಂದೆರಡು ಲೈವ್ಗೆ ಬಂದಿರ್ಬೇಕು, ಆದ್ರೂ ಕೂಡ ಧನ್ಯವಾದಗಳು. ನಮ್ಮ ಸುವಿಚಾರ ಅಂತ ಒಂದು ಚಾನಲ್ ಇದೆ, ಅವರು ಕೂಡ ಜಾಯ್ನ್ ಆಗ್ತಾರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸಚಿನ್ ಅಂತ ತುಂಬಾ ಜನರು ಬರ್ತಾರೆ. ಓಕೆ, ಧನ್ಯವಾದಗಳು ನಿಮ್ಗೆ ಎಲ್ಲರಿಗೂ. ನಿಮ್ದೇ ಹೆಸರಂತ ಎಣಿಸ್ಕೊಳ್ಳಿ, ಯಾಕಂದ್ರೆ ತುಂಬಾ ಜನರು ಬರ್ತಾರೆ, ಸಚಿನ್ ಅಂತ. ಥ್ಯಾಂಕ್ ಯು ಸೋ ಮಚ್. ರೋಹಿತ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್, ನನ್ನ ಮೆಂಬರ್ ಆಗೋದಕ್ಕೂ ಥ್ಯಾಂಕ್ ಯು ಸೋ ಮಚ್ ರೋಹಿತ್. ನಾನು ಕೂಡ ಬರ್ತೀನಿ ಅವರ ಲೈವ್ಗೆ. ಮೈಸೂರು ಸುಂದರ ಅಂತ ಕೆಲವೊಮ್ಮೆ ಬರ್ತಾರೆ, ಥ್ಯಾಂಕ್ ಯು ಸೋ ಮಚ್ ಮೈಸೂರು ಸುಂದರ ಅವರೇ. ಹರ್ಷಿತಾ ಅಂತ, ಅರ್ಪಿತಾ ಅಂತ ಇಬ್ರು ಬರ್ತಾರೆ, ಥ್ಯಾಂಕ್ ಯು ಸೋ ಮಚ್ ಹರ್ಷಿತಾ ಮತ್ತೆ ಅರ್ಪಿತಾ ಅವರೇ. ಜಯಂತಿ ಸಿಸ್ಟರ್ ಮೊದ್ಲಿಂದ ನನ್ಗೆ ಕನೆಕ್ಟೆಡ್ ಅಲ್ಲ, ರೀಸೆಂಟ್ಲಿ ನಾನು ಕೊಲ್ಯಾಬ್ ಮಾಡಿದ್ದೆ ಅವರ ಜೊತೆ. ಅವರು ಆಕ್ಚುಲಿ ಸರವರ ಸಿಸ್ಟರ್ ಲೈವ್ ಅಲ್ಲಿ ನಂಗೆ ಪರಿಚಯ ಆದದ್ದು, ಆದ್ರೆ ಕೂಡ ತುಂಬಾ ಅಂದ್ರೆ ಸಾಫ್ಟ್, ಅಂದ್ರೆ ತುಂಬಾ ಮುಗ್ದೆ. ನಾನು ಮ್ಯಾನೇಜರ್ ಅಂತ ಹೇಳಿದ್ರೆ ವಿಕಾಸ್ ಅನ್ನು ನಿಜವಾಗಿ ನಾನು ಮ್ಯಾನೇಜರ್ ಇಟ್ಟಿದ್ದೇನೆ ಅಂತ ನಂಬುವಂತವ್ರು ಆ ಟೈಪ್. ಹಾಗೆ ತುಂಬಾ ಮುಗ್ಧರು ಕೂಡ ಇದ್ದಾರೆ, ನಾನು ಅಷ್ಟೊಂದು ಕುಬೇರ ಆಗ್ಲಿಲ್ಲ ಇನ್ನು ಕೂಡ, ಆಯ್ತಾ. ಓಕೆ, ಜಯಂತಿ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮಮತಾ ಸಿಸ್ಟರ್ ಇದ್ದಾರೆ, ನಮ್ಮ ಮಿರ್ಚಿ ಮಮತಾ ಯಾವಾಗ ಸಹ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಮಮತಾ ಅಂತ ಇದ್ದಾರೆ, ಇನ್ನೊಬ್ರು ಮಮತಾ ಇದ್ದಾರೆ. ನಮ್ಮ ಸವಿತಾ ಸಿಸ್ಟರ್ ಇದ್ದಾರೆ, ನಮ್ಮ ಕೂರ್ಗದ್ದು ಕರ್ಲಿ ಹೇರ್ ಅದು ಸವಿತಾ ಸಿಸ್ಟರ್, ಕ್ಯೂಟ್ ಅಂಡ್ ಬ್ಯೂಟಿಫುಲ್. ದೆನ್ ನಮ್ಮ ಸವಿತಾ ಶಾಂತ ಅಂತ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಗಿಬ್ರಿಗೂ ಸಹ.
ಓಕೆ, ಗುರು ಬ್ರದರ್, ಥ್ಯಾಂಕ್ ಯು ಸೋ ಮಚ್ ಗುರು ಬ್ರದರ್. ರಾಜ್ ಅಣ್ಣನಿಗೆ ಹೇಳಿದೆ ಅಲ್ಲ, ಇನ್ನು ಯಾರಾದ್ರೂ ರಾಜ್ ಇದ್ರೆ ನಂಗೆ ಗೊತ್ತಿಲ್ಲ. ಮತ್ತೆ ಕೆಲವರು ಉದ್ಯಮಿಗಳು ಬರ್ತಿದ್ರು ಮಧ್ಯದಲ್ಲಿ, ಅವರ ಹೆಸರು ನಂಗೆ ಮರ್ತೋಯ್ತು. ಅವರಿಗೆ ಸಹ ಧನ್ಯವಾದಗಳು. HL ಫ್ಯಾಕ್ಸ್ ಅಂತ ಬರ್ತಾರೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಶಶಿಕಾಂತ್, ಹೇಗೆ ಮರೆಯುವುದು ನಿನ್ನ. ಓಕೆ, ಶಶಿಕಾಂತ್ ಮಧ್ಯದಲ್ಲಿ ತುಂಬಾ ಬರ್ತಿದ್ರು, ಸ್ವಲ್ಪ ಕಮ್ಮಿ ಆಗಿದೆ ಬರೋದು ಲೈವ್ ಅಲ್ಲಿ, ಆದ್ರೆ ಕೂಡ ತುಂಬಾ ಟೈಮ್ ನನ್ ಜೊತೆ ಇದ್ರು. ಧನ್ಯವಾದಗಳು ಶಶಿಕಾಂತ್, ನಿಮ್ಗೆ ಸಹ. ಸೌಮ್ಯ, ಸೌಮ್ಯ ನಿಮ್ಗೆ ಕೂಡ. ಸೌಜನ್ಯ ಅಂತ, ಸೌಜು ವ್ಲಾಗ್ಸ್ ಅಂತ ಇದೆ, ಅವ್ರು ಕೂಡ ಮಧ್ಯದಲ್ಲಿ ನಾನು ಅವರ ಲೈವ್ಗೆ ಹೋಗ್ತಿದ್ದೆ, ಅವರು ನಮ್ಮ ಲೈವ್ಗೆ ಬರ್ತಿದ್ರು. ಕೆಲವರು ಹೇಗೆ ಅಂತ ಹೇಳಿದ್ರೆ, ನಾವು 15 ಮಿನಿಟ್ಸ್ ಹೋದ್ರೆ ಅವರು 15 ಮಿನಿಟ್ಸ್ ಬರ್ತಾರೆ. ನಮ್ಗೆ ಟೈಮ್ ಇಲ್ಲ, 3 ದಿನ ನಾವು ಡ್ಯೂಟಿಯಲ್ಲಿ ಇದ್ದೇವೆ, ಅವರು ಬರೋದಿಲ್ಲ, ಹಾಗೆ ಕನೆಕ್ಷನ್. ಅದಕ್ಕೆ ಹೇಳುದು ಅಂದ್ರೆ ವೈಟಿಯಲ್ಲಿ ಚಾನಲ್ ಇದ್ದವರನ್ನು ಮಾತ್ರ ಸಪೋರ್ಟ್ ಅಲ್ಲ, ಚಾನಲ್ ಇಲ್ಲದವರದ್ದು ಸಪೋರ್ಟ್ ತುಂಬಾ ಅಗತ್ಯ ಅಂತ. ಯಾಕಂದ್ರೆ ಚಾನಲ್ ಇದ್ದವರು ಎನಿಸ್ತಾರೆ ಅವರು ನಮ್ಗೆ ಸಪೋರ್ಟ್ ಗೆ ಬಂದಿದ್ದಾರೆ, ನಾವು ಅವರಿಗೆ ಸಪೋರ್ಟ್ ಗೆ ಹೋಗ್ಬೇಕು ಅಂತ. ಆ ಟೈಪ್ ಮಾತ್ರ. ನಾವು ಬರ್ದಿದ್ರೆ ಅವರು ಹೋಗುದಿಲ್ಲ, ಆ ಟೈಪ್. ನಾವು ಹೋಗದಿದ್ರೆ ಅವರು ಬರುದಿಲ್ಲ. ಇಲ್ಲದಿದ್ರೆ ಈ ಅಂದ್ರೆ ಬೇರೆಯವರು, ಈಗ ಚಾನಲ್ ಇಲ್ಲದವರು ಏನಿಸ್ತಾರೆ, ಓಕೆ ಇವರು ಲೈವ್ಗೆ ಬಂದ ಕೂಡ್ಲೆ ನಾವೊಂದು ಸಪೋರ್ಟ್ ಮಾಡುವ, ಮಾತಾಡೋಣ ಅಂತ ಇರ್ತಾರೆ. ಹಾಗೆ ಅವರ ಸಹಕಾರದಿಂದ ನಾವು ಬೆಳೆಯೋದು ಜಾಸ್ತಿ. ಥ್ಯಾಂಕ್ ಯು ಸೋ ಮಚ್ ಶಶಿಕಾಂತ್. ಸುಲ್ತಾನ್ ಅಕ್ಕ ಮೊದಲೆಲ್ಲ ಬರ್ತಿದ್ರು ನಮ್ ಲೈವ್ಗೆ, ಥ್ಯಾಂಕ್ ಯು ಸೋ ಮಚ್ ಸುಲ್ತಾನ್ ಅಕ್ಕ. ಅನು ಅಕ್ಕ, ಥ್ಯಾಂಕ್ ಯು ಸೋ ಮಚ್ ಅನು ಅಕ್ಕ. ಈಗ ಒಬ್ರು ಬರ್ತಾರೆ, ಇಬ್ಬರೊಬ್ರು, ಕೆಲವರದ್ದು ನೇಮ್ ನನ್ಗೆ ನೆನಪು ಹೋಗುತ್ತೆ. ಮತ್ತೆ ರಾಘವೇಂದ್ರ ಬ್ರದರ್ ಬರ್ತಾರೆ, ರಘು ಅಂತ, ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಬ್ರದರ್. ನೀವ್ ಯಾವಾಗ ಸೈಡ್ ಅಲ್ಲಿ ಇರ್ತೀರಿ, ಒಂದೆರಡು ಮೆಸೇಜ್ ಹಾಕ್ತಿರಿ, ಜಾಸ್ತಿ ಮಾತಾಡೋಲ್ಲ, ಥ್ಯಾಂಕ್ ಯು ಸೋ ಮಚ್. ಆನಂದ್, ಆನಂದ್, ಥ್ಯಾಂಕ್ ಯು ಸೋ ಮಚ್ ಆನಂದ್ ಅವ್ರೆ. ನೀವು ಕೂಡ ಹಾಗೇನೆ ಜಾಸ್ತಿ ಮೆಸೇಜ್ ಹಾಕೋಲ್ಲ, ಆದ್ರೂ ಕೂಡ ಬರ್ತೀರಂತ ನಂಗೆ ಗೊತ್ತು. ನಮ್ಮ ಮನಿಂಗ, ಥ್ಯಾಂಕ್ ಯು ಸೋ ಮಚ್. ಯಾವಾಗ ಸಹ ಪಾರಿವಾಳ, ವೈಟ್ ಪಾರಿವಾಳ ಅಂತ ಬರ್ತಾರೆ, ಐ ಲವ್ ಯು, ಐ ಲವ್ ಯು ಅಂತ ಹೇಳ್ತಾರೆ, ಆದ್ರೂ ಕೂಡ ಯಾವಾಗ ಸಹ ಬ್ಯಾಡ್ ಮೆಸೇಜ್ ಬೇರೆ ಏನು ಹಾಕಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮಂಜು ಬ್ರದರ್ ಕೂಡ ನಮ್ಮ ಆಂಟಿ ಆಂಟಿ ಅಂತ ಹೇಳ್ತಾರೆ ಎಲ್ಲರಿಗೂ, ಆದ್ರೂ ಕೂಡ ಬ್ಯಾಡ್ ಕಮೆಂಟ್ಸ್ ಏನು ಹಾಕೋದಿಲ್ಲ. ಕೆಲವರು ಬ್ಯಾಡ್ ಕಮೆಂಟರ್, ನಿಮ್ಗೆ ಕೂಡ ಥ್ಯಾಂಕ್ಸ್. ನನ್ನ ಹಿಂದೆ ಬಿದ್ದು ಆಂಟಿ ಆಂಟಿ ಹೇಳಿ, ಕಾಲೆಳೆದು ಅದು ತೋರಿಸು ಇದು ತೋರಿಸು ಅಂತ ಹೇಳಿ, ನನ್ನ ವಾಚ್ ಅವರ್ಸ್ ಜಾಸ್ತಿ ಮಾಡಿ ನನ್ಗೆ ಅಂದ್ರೆ ಮಾತಾಡ್ಲಿಕ್ಕೆ ಹುರಿದುಂಬಿಸಿದ್ದಕ್ಕೆ ನಿಮ್ಗೆ ಕೂಡ ಧನ್ಯವಾದಗಳು. ಮಾಲಾಶ್ರೀ ಅಂಡ್ ಪ್ರಿಯಾಂಕಾ ಮೊದ್ಲು ನನ್ನೊಟ್ಟಿಗೆ ಯಾವಾಗ ಸಹ ಬರ್ತಿದ್ರು, ನನ್ನ ಲೈವಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಮಾಲಾಶ್ರೀ ಜಾಸ್ತಿ ಈಗ ಲೈವ್ ಎಲ್ಲ ಮಾಡೋದಿಲ್ಲ, ಏನಾದ್ರೂ ತಾಪತ್ರೆ ಸಂಸಾರದ್ದು ಇರುತ್ತೆ, ಹಾಗೆ ಇದ್ರೆ ದಯವಿಟ್ಟು ನನ್ಗೆ ಕನೆಕ್ಟ್ ಆಗಿ, ನಾನು ಕೂಡ ಬರ್ತೇನೆ ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ ಮತ್ತೆ ಮಾಲಾಶ್ರೀ ಅವರೇ, ನಿಮ್ಗೆ ಕೂಡ. ಸುಮತಿ ಅಂತ ಬರ್ತಿದ್ರು, ಸ್ವಲ್ಪ ಟೈಮ್ ಬರ್ತಿದ್ರು. ಮತ್ತೆ ಭಾಗ್ಯ, ಭಾಗ್ಯ ಅಂತ ಒಬ್ರು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೈದ್ ಕನ್ನಡಿಗ, ಥ್ಯಾಂಕ್ ಯು ಸೋ ಮಚ್ ಬ್ರದರ್, ನೀವು ಕೂಡ ಬಂದು ಸಪೋರ್ಟ್ ಮಾಡಿದಿರಿ ತುಂಬಾ ನಮ್ಗೆ ಕೂಡ, ನಾವು ಕೂಡ ಬಂದಿದ್ದೇವೆ. ಪವನ್ ಗೌಡ, ಥ್ಯಾಂಕ್ ಯು ಸೋ ಮಚ್ ಪವನ್ ಗೌಡ ಅವರೇ. ನಿಮ್ಮ ಕಷ್ಟ ಸುಖಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡು ನಮ್ಮ ಓಕೆ ಮಾತುಗಳನ್ನು ಕೂಡ ಆಲಿಸಿದ್ದಕ್ಕೆ ಧನ್ಯವಾದಗಳು. ಸುಮಾ ಸಿಸ್ಟರ್ಗೆ ಹೇಳಿದ್ದೆ ನಾನು. ಮತ್ತೆ ಭಾಸ್ಕರ್ ಬ್ರದರ್ ರೀಸೆಂಟ್ಲಿ ಜಾಯಿನ್ ಆದದ್ದು, ಆದ್ರೂ ಕೂಡ ಅವರದ್ದು ಲೈವ್, ಅವರದ್ದು ನಗುಮುಖ, ಅವರದ್ದು ಮಾತುಗಳು ನಂಗೆ ತುಂಬಾ ಇಷ್ಟ. ಪೂರ್ಣಿಮಾ ಸಿಸ್ಟರ್, ಪೂರ್ಣಿ ಅಂತ ಹೇಳಿದೆ. ವಿಜಯ್ ಬ್ರದರ್ ಇರ್ಬೋದು, ಪರಿಮಳ ಸಿಸ್ಟರ್ ಇರ್ಬೋದು, ನಮ್ಮ ಅನಿತಾ ಸಿಸ್ಟರ್ ಲೈವ್ ಇಂದ ಕನೆಕ್ಟೆಡ್ ಎಲ್ಲರೂ, ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲರಿಗೂ. ಗೀತಾಂಜಲಿಗೆ ನಾನು ಹೇಳಿದೆ. ಕೊಟ್ರೇಶಿ ಬ್ರದರ್ ಅವರೆಲ್ಲ ಹೆಚ್ಚಾಗಿ ಜೆರಿ ಬ್ರದರ್, ಕೊಟ್ರೇಶಿ ಬ್ರದರ್ ಇವರೆಲ್ಲ ಬೇರೆ ಬೇರೆ ಚಾನಲ್ ಇಂದ ನಂಗೆ ಕನೆಕ್ಟ್ ಆದಿದ್ರು. ಥ್ಯಾಂಕ್ ಯು ಸೋ ಮಚ್ ಕೊಟ್ರೇಶಿ ಬ್ರದರ್, ನೀವು ತುಂಬಾ ನನ್ಗೆ ಕಾಮೆಂಟ್ ಹಾಕ್ತೀರಾ, ಮೆಸೇಜ್ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ಜೇರಿ ನಿರಾನ್ ಅಂತ ಬರ್ತಾರೆ, ಥ್ಯಾಂಕ್ ಯು ಸೋ ಮಚ್ ಜೇರಿ ನಿರಾನ್ ಅವರೇ. DK ಬಾಸ್ ಅಂತ ರೀಸೆಂಟ್ಲಿ ಜಾಯ್ನ್ ಆಗಿದ್ದಾರೆ, ನಮ್ಮ ಅನಿತಾ ಸಿಸ್ಟರ್ ಲೈವ್ ಇಂದ ಕನೆಕ್ಟೆಡ್. ಅದ್ಮಿತಾ ಅಂತ ಬರ್ತಾರೆ. ಕೆರೆ ನೀರು ಬೇಕಾ, ಟೀ ಬೇಕಾ, ಕಾಫಿ ಬೇಕಾ ಅಂತ. ಕೆರೆ ನೀರು ಬೇಡ, ನಾವು ಬಿಯರೇ ಕುಡಿಯುವುದು. DK ಬಾಸ್, ಥ್ಯಾಂಕ್ ಯು ಸೋ ಮಚ್. ಓಕೆ. ವಿಜಯಣ್ಣ, ಥ್ಯಾಂಕ್ ಯು ಸೋ ಮಚ್ ವಿಜಯಣ್ಣ. ಸಿನಿಮಾ ಅಪ್ಡೇಟ್ ಅಂತ ಒಬ್ರು ಬರ್ತಿದ್ರು, ಯಾವಾಗ ಸಹ ತುಂಬಾ ಕಾಮಿಡಿ. ನಾನೆಲ್ಲ ರೋಲ್ಡ್ ಹೀರೋಯಿನ್ ಲುಕ್ಸ್ ಅಲ್ಲಿ ಮೇಕಪ್ ಎಲ್ಲ ಹಾಕುವಾಗ ಭೂತದ್ದು ಪಾರ್ಟ್ ಇದೆ, ಬರ್ತೀರಾ? ನೀವೇ ಹೀರೋಯಿನ್ ಅಂತ ಭೂತದ್ದು ಪಾರ್ಟ್ ಮಾಡ್ಲಿಕ್ಕೆ, ಅಂದ್ರೆ ಅಷ್ಟೊಂದು ಬ್ಯಾಡ್ ಕಾಣ್ತೀನಿ ಅಂತ ಹೇಳ್ತಿದ್ರು, ಆದ್ರೆ ಕೂಡ ಖುಷಿ ಆಗ್ತಿತ್ತು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮಂಜಣ್ಣ, ಥ್ಯಾಂಕ್ ಯು ಸೋ ಮಚ್ ಮಂಜು ಬ್ರದರ್. ಸ್ವಾತಿ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.
ಸುಷ್ಮಾ ಸಿಸ್ಟರ್ ನಿಮ್ಗೆ ಕೂಡ ಧನ್ಯವಾದಗಳು. ಯಾವಾಗ ಸಹ ಬರ್ತೀರಾ ಈಗ ರೀಸೆಂಟ್ಲಿ. ರವೀಂದ್ರನಿಗೆ ಹೇಳಿದೆ, ಉಮೇಶ್ ಅಣ್ಣನಿಗೆ ಹೇಳಿದೆ, ಕೇಶವ್ ಬ್ರದರ್ಗೆ, ಸಂಪು ಅಂತ ಬರ್ತಾರೆ ಒಬ್ಬರು, ಅವರಿಗೆ ಕೂಡ ಧನ್ಯವಾದಗಳು ಸಂಪು ಬ್ರದರ್. ಓ ನಮ್ಮ ವಿಶಾಲ್ ಜೈನ್, ಅದು ಹೇಗೆ ಲಾಸ್ಟ್ ಆಯ್ತು ಗೊತ್ತಾಗ್ಲಿಲ್ವಾ? ವಿಶಾಲ್ ಮತ್ತೆ ಲಕ್ಕಿ ಮೊದ್ಲಿಂದ ಸಪೋರ್ಟ್ ಮಾಡ್ತಾರೆ ನನ್ಗೆ. ಥ್ಯಾಂಕ್ ಯು ಸೋ ಮಚ್ ವಿಶಾಲ್ ಜೈನ್ಸ್. ಓಕೆ, ಸೋ ಸಾರಿ ನಿಮ್ಮ ಹೆಸರು ಲಾಸ್ಟ್ ಹೇಳಿದಕ್ಕೆ. ನಮ್ಮ ವಿಶಾಲ್ ಜೈನ್, ಬಿರ್ವಾಸ್, ಇಬ್ರು ಬಿರ್ವಾಸ್ ಇದ್ದಾರೆ. ಆಕ್ಚುಲಿ ನಾನು ಹೆಣ್ಣು ಅಂತ ಎಣಿಸಿದ್ದೆ, ಇಂದು ಈಗ ಒಬ್ರು ಬರ್ತಾರೆ ಬಿರ್ವಾಸ್ ಬ್ರದರ್ ಅಂತ. ಮೇಲ್ ಅಂಡ್ ಫಿಮೇಲ್ ಬೋತ್ ಬೋತ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರದರ್, ಬಿರ್ವಾಸ್ ಬ್ರದರ್ ಅಂಡ್ ಸಿಸ್ಟರ್. ನಮ್ಮ ಸವಿತಾ ಸಿಸ್ಟರ್, ಸವಿತಾ ಶಾಂತ ಮತ್ತೆ ಸವಿತಾ ಅವರಿಗೆ ಥ್ಯಾಂಕ್ ಯು, ನಾನು ಹೇಳಿದೆ ಆಲ್ರೆಡಿ. ನಮ್ಮ ಶಿವ ಬ್ರದರ್ ಥ್ಯಾಂಕ್ ಯು ಸೋ ಮಚ್. ಜಂಗಲ್ ಅಂತ ಬರ್ತಾರೆ. ನಮ್ಮ ಜಾನ್ವಿ ಬರ್ತಾರೆ, ಥ್ಯಾಂಕ್ ಯು ಸೋ ಮಚ್. ಭಾಗ್ಯ ಸಿಸ್ಟರ್, ಮತ್ತೆ ನಮ್ಮ ಲಿಂಗರಾಜು ಅಂತ, ಫನಿ ಲಿಂಗರಾಜ್ ಐ ಥಿಂಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೀಡಿಯಾ ಬ್ರದರ್ ಅಂತ ಬರ್ತಾರೆ, ಥ್ಯಾಂಕ್ ಯು ನಿಮ್ಗೆಲ್ಲರಿಗೂ. ಚೇತನ್ ಬ್ರದರ್, ಚೇತನ್ ಬ್ರದರ್ ಕೂಡ ಯಾವಾಗ ಸಹ ಮೊದ್ಲಿಂದ ಸಪೋರ್ಟ್. ಅವರು ಸಹ ಕುಕ್, ಓಕೆ, ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಯಾವಾಗ ಸಹ ಒಳ್ಳೆ ನಡೆ ನುಡಿ, ಒಬ್ರನ್ನ ನೋಡುವಾಗ ಗೊತ್ತಾಗುತ್ತೆ ಹೇಗೆ ಅಂತ ಅಲ್ವಾ, ಅವರು ಬೆಳೆದ ರೀತಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚೇತನ್ ಬ್ರದರ್, ನಿಮ್ಗೆ ತುಂಬಾ ರೆಸ್ಪೆಕ್ಟ್ ಇದೆ. ಥ್ಯಾಂಕ್ ಯು, ಧನ್ಯವಾದಗಳು ನಿಮ್ಗೆ ಕೂಡ. ಅನಿಲ್ ಗೌಡ ಬಗ್ಗೆ ಹೇಳಿದ್ದೆ. ಓಕೆ, ರೋಷನ್ ಡಿಸೋಜ ರೀಸೆಂಟ್ಲಿ ನಮ್ಮ ಮಂಗಳೂರು ಬ್ರದರ್ ಜಾಯ್ನ್ ಆಗಿದ್ದಾರೆ. ಮತ್ತೆ ಒಬ್ಬರ ಹೆಸರು ನನ್ಗೆ ನೆನಪು ಬರ್ತಾ ಇಲ್ಲ. ಅವರು ಕೂಡ ಅಂತ ಒಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದವರು, ಅವರು ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಿದ್ಯಾ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್ ವಿದ್ಯಾ ಸಿಸ್ಟರ್, ನೀವು ಕೂಡ ಬಂದು ಸಪೋರ್ಟ್ ಮಾಡ್ತೀರಾ. ಬಾಬು ಕಲ್ಯಾಣಿ ಅಂತ ಬರ್ತಾರೆ, ಅವರು ಕೂಡ ತುಂಬಾ ನಮ್ಗೆ ಸಪೋರ್ಟ್ ಮಾಡ್ತಾರೆ, ಧನ್ಯವಾದಗಳು. MK ಆಫಿಷಿಯಲ್ ಬ್ರದರ್, ನಿಮ್ದು ಕನ್ನಡ ಸೂಪರ್ ಆಯ್ತಾ, ನಮ್ಗೆ ಅಷ್ಟೊಂದು ಕನ್ನಡ ಬರುದಿಲ್ಲ, ನೀವು ನಿಮ್ಮ ಭಾಷೆ ಎಲ್ಲ ಕೇಳಿ ಖುಷಿ ಆಗುತ್ತೆ. ಭೀಮರಾಯ ಅವರು ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಕೂಡ. ಆಯುಷಿ, ಓಕೆ, ಆಯುಷಿ ಬಗ್ಗೆ ಹೇಳಿದೆ ನಾನು, ಗುಜರಾತ್ ಇಂದ ಜಾಯ್ನ್ ಆಗ್ತಿದ್ರು. ರವಿ ಹೇಳಿದೆ, ರಾಜು, ರವೀಂದ್ರ ಅವರ ಬಗ್ಗೆ ಸಹ ಹೇಳಿದ್ದೇನೆ. ಕೆಲವರದ್ದು ನೇಮ್ ಎರಡೆರಡು ಸಲ ಬರ್ದಿದ್ದೇನೆ. ಎಕ್ಸ್ಪೆನ್ಸಿವ್ ಅಂತ ಬರ್ತಾರೆ, ಅವರ ಹೆಸರು ಕೂಡ ಗೊತ್ತಿಲ್ಲ ನನ್ಗೆ. ಯಾವುದಾ ಶೆಟ್ಟಿ ಅವರು, ನಂಗೆ ಗೊತ್ತು ಅದು ಜೀನಿಯಸ್ ಶೆಟ್ಟಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಕ್ಸ್ಪೆನ್ಸಿವ್ ಅವರೇ, ನಿಮ್ಮ ಹೆಸರು ಹೇಳಿ ಇನ್ನು ಬರುವಾಗ, ಸೋ ಸಾರಿ. ಓಕೆ, ಮಂಜು ಬ್ರದರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಾಜ್ MD ಥ್ಯಾಂಕ್ ಯು ಸೋ ಮಚ್. ಸುಧೀರ್ ಬ್ರದರ್ ಥ್ಯಾಂಕ್ ಯು. ವಜ್ರಮುನಿ ಅವರು, ವಜ್ರಮುನಿ ನನ್ನ ಕಲ್ಪನಾ ಅಂತ ಬರ್ತಿದ್ರು, ಓಲ್ಡ್ ಹೀರೋಯಿನ್ ಲುಕ್ಸ್ ಹಾಕುವಾಗ. ಧನ್ಯವಾದಗಳು ನಿಮ್ಗೆ ಕೂಡ. ಸಮುದ್ರ ಕುಟುಂಬ ಅಂತ ಬರ್ತಾರೆ ಒಬ್ರು, ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಕೂಡ. ಸುಮ ಮಲ್ಲಿಕಾರ್ಜುನ ಅವರೇ ಥ್ಯಾಂಕ್ ಯು, ಧನ್ಯವಾದಗಳು ನಿಮ್ಗೆ. ದಿವ್ಯಾ ಸಿಸ್ಟರ್ ಕೂಡ ರೀಸೆಂಟ್ಲಿ ಜಾಯ್ನ್ ಆದದ್ದು, ಆದ್ರೆ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ, ತುಂಬಾ ಹುರಿದುಂಬಿಸ್ತಾರೆ ಹಾಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೆಲವರು ಬರ್ತಾರೆ, ಓಕೆ ನೀವು ಮಾತಾಡುವ ರೀತಿ ಸರಿ ಇಲ್ಲ ಅದು ಇದು ಅಂತ, ಆದ್ರೆ ಕೂಡ ನಾವು ಬೆಳೆದು ಬಂದ ರೀತಿ ಅವರಿಗೆ ಗೊತ್ತಿಲ್ಲ ಅಲ್ವಾ, ಹಾಗೆ ನಮ್ಮನ್ನು ನೋಡಿದ ಕೂಡ್ಲೆ ನಾವು ಮಾತಾಡುವ ಶೈಲಿ ಕೆಲವರಿಗೆ ಇಷ್ಟ ಆಗುದಿಲ್ಲ. ನಮ್ ಜೊತೆ ಅದು ತಿಳಿದುಕೊಳ್ಳಿಕ್ಕೆ ತುಂಬಾ ಟೈಮ್ ಇರ್ಬೇಕಾಗತ್ತೆ, ಆಗ್ಲೇ ಗೊತ್ತಾಗುದು ನಾವ್ ಯಾಕೆ ಹೀಗೆ ರಿಯಾಕ್ಟ್ ಮಾಡ್ತೇವೆ. ಅದ್ ನಿಮ್ಮ ಲೈಫಲ್ಲಿ ಆದ್ರೆ ನೀವು ಹೀಗೆ ರಿಯಾಕ್ಟ್ ಮಾಡ್ತೀರಾ ಅಂತ. ಧನ್ಯವಾದಗಳು. ಎನಿವೆ, ದಿವ್ಯ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಮ್ಮನ್ನು ಹುರಿದುಂಬಿಸಿದಕ್ಕೆ. ನಾಗಮ್ಮ ಸಿಸ್ಟರ್, ಅಶ್ವಿನಿ ಕಿಚನ್ ಅಂಡ್ ಲೈಫ್ ಸ್ಟೈಲ್, ಮತ್ತೆ ಒಂದು ಕಿಚನ್ ಅಂಡ್ ಲೈಫ್ ಸ್ಟೈಲ್, ಇನ್ನೊಬ್ರು ಅಶ್ವಿನಿ ಸಿಸ್ಟರ್ ಇದ್ದಾರೆ, ಅವರು ಕೂಡ ನಮ್ಗೆ ಯಾವಾಗ ಸಪೋರ್ಟ್ ಮಾಡ್ತಾರೆ, ಧನ್ಯವಾದಗಳು. ತೇಜಸ್ವಿನಿ ಸಿಸ್ಟರ್, ಜ್ಯೋತಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಾಜೇಶ್ ಆಚಾರ್ಯ ಅವರಿಗೆ ಹೇಳಿದೆ ನಾನು ಆಲ್ರೆಡಿ, ಜಂಗಲ್ ಅವರಿಗೆ ಹೇಳಿದೆ. ಓಕೆ, ಲಿಟಲ್ ಚಾಂಪ್ ಅಂತ ಸುನಿಲ್ ಬ್ರದರ್ ಅವರಿಗೆ ಸಹ ಹೇಳಿದ್ದೇನೆ. ಪ್ರಸನ್ನ, ಸೋನು ಅಂತ ಬರ್ತಾರೆ, ಸೋನು ವ್ಲಾಗ್ಸ್ ಅಂತ, ಥ್ಯಾಂಕ್ ಯು ಸೋ ಮಚ್. ಸುದೀಪ್ ಅವರೇ ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೆ ಬೇರೆ ಬೇರೆ ಪುನೀತ್ ಕುಮಾರ್ ಅಂತ ಬರ್ತಾರೆ, ಅವರದ್ದು ಅಂದ್ರೆ ನನ್ಗೆ ನೆನಪಿರುದಿಲ್ಲ, ಕೆಲವೊಮ್ಮೆ ಬರ್ತಾರೆ 2 ಮೆಸೇಜ್ ಹಾಕ್ತಾರೆ ಎಲ್ಲ ಹೋಗ್ತಾರಲ್ವಾ, ನನ್ಗೆ ನೆನಪಿರುದಿಲ್ಲ ಕೆಲವರದ್ದು ಹೆಸರು, ಮತ್ತೆ ಯಾರ್ದೆಲ್ಲ ನಾನು ಮರ್ತಿದ್ದೇನೆ ಹೇಳಲಿಕ್ಕೆ ಹೆಸರು. ರೆಗ್ಯುಲರ್ ಆಗಿ ಬರ್ತಾರೆ, ದಯವಿಟ್ಟು ಬೇಸರ ಪಡ್ಕೊಳ್ಬೇಡಿ. ಇಲ್ಲಿ ಕಮೆಂಟ್ ಸೆಷನ್ ಅಲ್ಲಿ ಹೋಗಿ ನನ್ನ ಹೆಸರು ಹೇಳಲಿಲ್ಲ ನೀವು, ನಾನು ಯಾವಾಗ ಸಹ ಬರ್ತೀನಿ ಅಂತ ಹೇಳಿ ನೀವು ಕಮೆಂಟ್ ಹಾಕಿರಿ, ನಾನು ಇನ್ನೊಂದು ವಿಡಿಯೋ ನಿಮಗಾಗಿ ಮಾಡ್ತೀನಿ. ರಾಣಿ ಬ್ಲಾಗ್ಸ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರೇಮ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಕೂಡ. ವಿನುತಾ ಅಂತ ಬರ್ತಾರೆ ಒಬ್ರು, ಅವರು ಕೂಡ ತುಂಬಾ ಕಮೆಂಟ್ ಹಾಕ್ತಾರೆ. ಲೋಹಿತ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್. ಅಂಡ್ CC ಲವಕುಮಾರ್ ಅಂತ ಬರ್ತಾರೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಕೂಡ. ಪ್ರತಾಪ್ ಅಂತ ಬರ್ತಾರೆ. ಅನಿತಾ
ಅನಿತಾ ಡಿಸೋಜಾ ಅಂತ ನಮ್ಮ UK ಸಿಸ್ಟರ್ ಬರ್ತಾರೆ ಒಬ್ರು, ಡೊನಿಲ್ಡಾ ಅಂತ ನನ್ನ ಫ್ರೆಂಡ್ ಬರ್ತಾರೆ, ಓಕೆ ಅವರಿಗೆ ಕೂಡ ಧನ್ಯವಾದಗಳು. ಹನಿ ಅಂತ ಬರ್ತಾರೆ, ಸಂತೋಷ್ ರಾಥೋಡ್ ಅಂತ, ಅವರು ಕೂಡ ಮೊದಲಿಂದ ಸಪೋರ್ಟ್ ಮಾಡ್ತಾರೆ ನನ್ಗೆ. ಧನ್ಯವಾದಗಳು ನಿಮ್ಗೆಲ್ಲರಿಗೂ. ವೀರೇಶ್ ಅಣ್ಣ, ನಿಮ್ಮ ಹೆಸರು ಹೇಳಿದ್ದೇನೆ, ಕಲಂದರ್ ಶಾಫಿ, ಸೋ ಸಾರಿ, ಓಕೆ ಫಾರ್ ಟೆಲಿಂಗ್ ಇಟ್ ಲೇಟ್. ಧನ್ಯವಾದಗಳು ನಿಮ್ಗೆ ಕೂಡ. ಮತ್ತೆ ಎಲ್ಲರೂ ನನ್ಗೆ ಸಪೋರ್ಟ್ ಮಾಡಿದ್ದೀರಾ. ಕೆಲವರದ್ದು ನೇಮ್ ಬರ್ದಿದ್ದೇನೆ, ಕೆಲವರದ್ದು ನೇಮ್ ನೆನಪು ಹೋಗಿದೆ ಇರ್ಬೇಕು, ಆದ್ರೆ ನನ್ಗೆ ನೆನಪಿದ್ದಷ್ಟು ನಾನು ನೆನಪಿಸ್ಕೊಂಡು ಹಾಕಿದ್ದೇನೆ. ಆದ್ರೆ ಯಾರಿಗೆ ಬೇಸರ ಬೇಡ. ಓಕೆ, ನಿಮ್ಗೆ ಯಾರ್ದಾದ್ರೂ ನೇಮ್ ಮಿಸ್ ಆಗಿದೆ, ನಿಮ್ ಹೆಸರು ಹೇಳಲಿಲ್ಲ ಅಂತ ಎನಿಸಿದ್ರೆ ಓಕೆ, ಜಸ್ಟ್ ಕಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ಅವರಿಗೆ ಕೂಡ ಸಪರೇಟ್ ಆಗಿ ನಾನೊಂದು ವಿಡಿಯೋ ಮಾಡಿ ಧನ್ಯವಾದ ಹೇಳ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮ್ಯೂಟ್ ಲೈವ್ ಮಾಡಿ ಬೇರೆ ಡಿವೈಸ್ ಅಲ್ಲಿ ಆನ್ ಇಡಿ, ಮತ್ತೆ ನಿಮ್ಮ ಫ್ರೆಂಡ್ಸಿಗೆ ಹೇಳಿ ಸಪೋರ್ಟ್ ಮಾಡ್ಲಿಕ್ಕೆ. ಆಗ ಆಕ್ಟಿವಿಟಿ ಇದ್ರೆ ಚಾನೆಲ್ ಅಲ್ಲಿ ಓಕೆ, ಯಾವಾಗ ಸಹ ಲೈವ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರೆ ನನ್ಗೆ. ಅಂದ್ರೆ ನಮ್ಮ ನೈಟ್ ನಿಮ್ಮ ಡೇ ಟೈಮ್ ಅಲ್ವಾ, ಹಾಗೆ ನಮ್ಗೆ ಸಪೋರ್ಟ್ ಬರ್ತಿತ್ತು. ಆದ್ರೆ ನಿಮ್ಮ ಮಲಗುವ ಟೈಮಿಗೆ ನೀವ್ ಬಿಟ್ರೆ ಯಾರು ಕೂಡ ಬರ್ಲಿಕ್ಕಿಲ್ಲ, ಕಮ್ಮಿ ಬರ್ಬೋದು, ಯಾಕಂದ್ರೆ ಎಲ್ರು ಮಲಗ್ತಾರೆ ಇಂಡಿಯಾದಲ್ಲಿ ಅಲ್ವಾ. ನಾನು ಮಲಗುವ ಟೈಮ್ ಅಲ್ಲಿ ನಿಮ್ಗೆ ಡೇ ಟೈಮ್ ಇರ್ತಿತ್ತು, ಹಾಗೆ ಹೆಚ್ಚಾಗಿ ನಂಗೆ ಸಪೋರ್ಟ್ ಮಾಡ್ತಿದ್ರು ಎದ್ದ ಕೂಡ್ಲೆ ಎಲ್ರು. ಆದ್ರೆ ಕೂಡ ನಿಮ್ಗೆ ಸಪೋರ್ಟ್ ಮೆಸೇಜ್ ಬರುವುದು ಕಮ್ಮಿ. ಅದಕ್ಕೆ ಏನ್ ಮಾಡಿ ಅಂತ ಹೇಳಿದ್ರೆ, ನಿಮ್ದು 2-3 ಡಿವೈಸ್ ಇದ್ರೆ ಅದರಲ್ಲಿ ಆನ್ ಇಡಿ, ಸ್ವಲ್ಪ ನೀವೇ ಸಪೋರ್ಟ್ ಮೆಸೇಜ್ ಹಾಕಿ ಸ್ವಲ್ಪ ವಾಯ್ಸ್ ಆನ್ ಮಾಡಿ ಇಡಿ ಫಸ್ಟ್, ನಂತರ ನೋಡಿ ವಾಚ್ ಅವರ್ಸ್ ಖಂಡಿತ ಬರುತ್ತೆ. ಓಕೆ, ಏನು ವೈಟ್ ಅವರೇನು ಬ್ಯಾನ್ ಮಾಡ್ಲಿಲ್ಲ, ಇಲ್ಲ ವಾಚ್ ಅವರ್ಸ್ ಕಮ್ಮಿ ಆಗುದಿಲ್ಲ. ಕಮ್ಮಿ ಹೇಗೆ ಆಗುದು ಅಂತ ಹೇಳಿದ್ರೆ ಅದಕ್ಕೆ 1 year ಟೈಮ್ ಇರುತ್ತೆ. ಅಂದ್ರೆ ಈಗ ಜನವರಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ನೀವು ಇನ್ನೊಂದು ಡಿಸೆಂಬರ್ ಒಳಗೆ ನಿಮ್ದು ಕಂಪ್ಲೀಟ್ ಆಗ್ಬೇಕು. ನೀವೀಗ ಇನ್ನೊಂದು ಜನವರಿಗೆ ಹೋದ್ರೆ ಆ ಪ್ರೀವಿಯಸ್ ಜನವರಿದ್ದು ಲೈವ್ ವಾಚ್ ಅವರ್ಸ್ ಕಮ್ಮಿ ಆಗುತ್ತೆ. ಆಫ್ಕೋರ್ಸ್ ಫೆಬ್ರವರಿ ತನಕ ಕೌಂಟ್ ಆಗುತ್ತೆ ಅಲ್ವಾ. ಓಕೆ, ಅದೇ ಡಿಫ್ರೆನ್ಸ್. ಇಲ್ಲಾದ್ರೆ ಇದ್ದರ ವಾಚ್ ಅವರ್ಸ್ ಕಮ್ಮಿ ಆಗುದಿಲ್ಲ, ಗೊತ್ತಾಯ್ತಾ. ಜನವರಿಯದ್ದು ವಾಚ್ ಅವರ್ಸ್ ಹೋಗುತ್ತೆ, ಫೆಬ್ರವರಿ ತನಕ ಕೌಂಟ್ ಆಗುತ್ತೆ ವೈಟಿಗೆ, ಅದೇ ಟೈಮ್ ಹಾಗೇನೆ ಆಗುದು, ಗೊತ್ತಾಯ್ತಾ. ಓಕೆ, ಧನ್ಯವಾದಗಳು ಎಲ್ಲರಿಗೂ. ಓಕೆ, ನಾನು ಇನ್ನು ಜಾಸ್ತಿ ಬ್ಲಾಗ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ನಿಮ್ಗೆ ಯೂಸ್ಫುಲ್ ಆಗುವಂತದ್ದು. ಇವತ್ತು ಜಸ್ಟ್ ನಿಮ್ಗೆ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಒಂದು ಸಣ್ಣ ವ್ಲಾಗ್ಸ್ ಮಾಡಿದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.